ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅನುಭವಗೋಷ್ಠಿ ಎಂಬ ಜಗುಲಿಯ ಮೇಲೆ ಬಸವಾದಿ ಶರಣರ ಚಿಂತನೆಯಂತೆ ಹಲವು ಚಿಂತಕರ ಹಲವು ವಾಗ್ಮಿಗಳ ಮಾತುಗಳಲ್ಲಿ ಅನುಭವ ಮಂಟಪದ ಪರಿಕಲ್ಪನೆಯಲ್ಲಿ ನಮ್ಮ ಸ್ವಲ್ಪ ಮಾತು, ಸ್ವಲ್ಪ ಜಗಳ, ಸ್ವಲ್ಪ ನುಡಿ, ಸ್ವಲ್ಪ ಚಿಂತನೆ, ಸ್ವಲ್ಪ ವಾದ ವಿವಾದಗಳು ಇವೆಲ್ಲದರ ಜೊತೆಗೆ ನಮ್ಮ ಸಮಾಜದ ಪರಿವರ್ತನೆಗಾಗಿ ಮತ್ತು ಸಮಾಜದ ಶುದ್ಧಿಗಾಗಿ ಸಮಾಜದಲ್ಲಿ ಮನೆ ಮಾಡಿರುವ ಹಲವಾರು ವಿಷಯಗಳೊಂದಿಗೆ ನಾವು ನಡೆಸ್ತಕ್ಕಂಥ ಚರ್ಚೆಯೇ ನಮ್ಮ ಅನುಭವಗೋಷ್ಠಿ. ವೀಕ್ಷಕರೇ, ಬನ್ನಿ, ಇವತ್ತಿನ ಅನುಭವಗೋಷ್ಠಿ ಚರ್ಚೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಮಕ್ಕಳ ಕಲಿಕಾ ನ್ಯೂನ್ಯತೆಯನ್ನು ಪತ್ತೆ ಹಚ್ಚುವಲ್ಲಿ ಹೆಚ್ಚು ಪಾತ್ರ ವಹಿಸುವುದು ಪೋಷಕರು, ಶಿಕ್ಷಕರು. ಇವತ್ತಿನ ಕಲಿಕೆಯಲ್ಲಿ ಮಕ್ಕಳು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರ ಸಮಸ್ಯೆಗಳೇನು, ಅವರ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಪೋಷಕರು ಪತ್ತೆ ಹಚ್ಚಿ ಅದನ್ನು ಕಲ್ಪಿಸಬೇಕು, ಅಥವಾ ತರಗತಿಗಳಲ್ಲಿ ಶಿಕ್ಷಕರೇ ಅವರ ಕಲಿಕಾ ನ್ಯೂನ್ಯತೆಗಳನ್ನು, ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ಅವರಿಗೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ, ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ಚರ್ಚೆನ ಎತ್ಕೊಂಡಿದ್ದೀವಿ. ಬನ್ನಿ, ಇವತ್ತಿನ ಈ ಚರ್ಚೆನ ಮಾಡಲಿಕ್ಕೆ ನಮ್ಮ ಶ್ರೀ ಬಸವ ಸ್ಟುಡಿಯೋಗೆ 4 ಜನ ಅತಿಥಿಗಳು ಆಗಮಿಸಿದ್ದಾರೆ. ಅವರನ್ನು ಪರಿಚಯ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊಟ್ಟ ಮೊದಲನೇದಾಗಿ ಮಕ್ಕಳ ಕಲಿಕಾ ನ್ಯೂನ್ಯತೆಗಳನ್ನು ಪತ್ತೆ ಹಚ್ಚಲು ಪೋಷಕರಿಂದ ಸಾಧ್ಯ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಶ್ರೀಯುತ ಆರ್ ಸತೀಶ್ ಅವರು, ಪ್ರಾಂಶುಪಾಲರು, ಕಾಗದನಗರ ಆಂಗ್ಲ ಪ್ರೌಢಶಾಲೆ, ಭದ್ರಾವತಿಯಿಂದ ಆಗಮಿಸಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿ. ಮಕ್ಕಳ ಕಲಿಕಾ ನ್ಯೂನ್ಯತೆಯನ್ನು ಪತ್ತೆ ಹಚ್ಚುವುದಕ್ಕೆ ಪೋಷಕರಿಂದ ಸಾಧ್ಯ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಇನ್ನೊಬ್ಬರು ಶ್ರೀಮತಿ ಉಮಾ ಎಂ ಅಂತ. ಇವರು ನಿವೃತ್ತ ಪ್ರಾಂಶುಪಾಲರು, ಚಿಕ್ಕಮಗಳೂರಿಂದ ಆಗಮಿಸಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿ. ಮಕ್ಕಳ ಕಲಿಕಾ ನ್ಯೂನ್ಯತೆಗಳನ್ನು ಪತ್ತೆ ಹಚ್ಚೋದು ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಕರ ಜವಾಬ್ದಾರಿ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಲತಾಮಣಿ ತುರುವೇಕೆರೆ, ಇವರು ಶಿಕ್ಷಕಿ ಮತ್ತು ಕವಯಿತ್ರಿ, ತುರುವೇಕೆರೆ, ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿ. ನಮಸ್ತೆ ಸರ್. ಇದೇ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಡಾಕ್ಟರ್ ಹಸೀನಾ HK, ಇವರು ಸಂಶೋಧನಾ ಮತ್ತು ಬೋಧನಾ ಸಹಾಯಕರು, ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ, ಶಿವಮೊಗ್ಗದಿಂದ ಆಗಮಿಸಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿ. ಶರಣಾರ್ಥಿ. ಇವತ್ತು ವಿದ್ಯೆ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರ. ಯಾಕಂದರೆ ಮಕ್ಕಳಲ್ಲಿ ನಾವು ವಿದ್ಯೆಯನ್ನು ಬಿತ್ತಿದ್ದೇ ಆದರೆ, ಶಿಕ್ಷಣವನ್ನು ಕಲಿಸಿದ್ದೇ ಆದರೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಶಿಕ್ಷಣ ರಂಗಕ್ಕೆ ಕೊಡುವಷ್ಟು ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಇನ್ಯಾವುದಕ್ಕೂ ಕೂಡ ನಾವು ಕೊಡೋದಿಲ್ಲ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಯಾವ ರೀತಿ ಕೊಡಬೇಕು? ಕೆಲವು ಮಕ್ಕಳಲ್ಲಿ ಸಮಸ್ಯೆಗಳು ಸಾಮಾನ್ಯವೇ. ಯಾಕಂತಂದರೆ ನಾವು ಶಿಕ್ಷಕರಾಗಿರ್ತಕ್ಕಂಥರು ಅಥವಾ ನಾವು ಪೋಷಕರಾಗಿರ್ತಕ್ಕಂಥರು ಇಂತಹ ಕಲಿಕಾ ಸಮಸ್ಯೆಗಳನ್ನು ಗುರುತಿಸಿ ಅವರಿಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಚರ್ಚೆ. ಹಾಗಿದ್ರೆ ಈ ಮಕ್ಕಳಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳನ್ನು, ಕಲಿಕಾ ನ್ಯೂನ್ಯತೆಗಳನ್ನು ಯಾರು ಪತ್ತೆ ಹಚ್ಚಬೇಕು, ಯಾರ ಜವಾಬ್ದಾರಿ ಅದು ಅನ್ನೋದು ಇವತ್ತಿನ ಮುಖ್ಯ ಚರ್ಚೆ. ಇಲ್ಲ, ಇಂತಹ ಒಂದು ಸಮಸ್ಯೆಗಳನ್ನು ಬಹುಮುಖ್ಯವಾಗಿ ತಮ್ಮ ಮಕ್ಕಳಲ್ಲಿ ಪೋಷಕರೇ ಪತ್ತೆ ಹಚ್ಚಬೇಕು. ಯಾಕಂದರೆ ತಮ್ಮ ಮಕ್ಕಳ ಗುಣ ಹೇಗಿರುತ್ತೆ, ತಮ್ಮ ಮಕ್ಕಳು ಯಾವುದರ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ, ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದು ಹೆಚ್ಚಾಗಿ ತಾಯಿ ಮತ್ತು ತಂದೆಗೆ ಹೆಚ್ಚಾಗಿ ತಿಳಿದಿರ್ತಕ್ಕಂಥದ್ದೇ ಹೊರತು ಶಿಕ್ಷಕರಿಗಲ್ಲ ಅನ್ನೋ ವಿಷಯದ ಬಗ್ಗೆ ಇವತ್ತು ಈಗ ನಾನು ಸತೀಶ್ ಆರ್ ಅವ್ರ ಹತ್ರ ಮಾತಾಡ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸರ್, ಈಗ ಮಕ್ಕಳ ಕಲಿಕಾ ನ್ಯೂನ್ಯತೆಗಳನ್ನು ತಮ್ಮ ಮಕ್ಕಳನ್ನು ಪೋಷಕರು ಹೆಚ್ಚಾಗಿ ಗುರುತಿಸಿ ಅವರ ಒಂದು ಶಿಕ್ಷಣದ ಪ್ರಗತಿಗೆ ಸಹಾಯ ಮಾಡಬೇಕು, ಅಥವಾ ಇಲ್ಲ ಅವ್ರು ಶಾಲೆಗೆ ಹೋಗ್ತಾರೆ, ಕಲಿಕೆಯಲ್ಲಿ ಅಂದರೆ ಸ್ಕೂಲಿನ ಶಾಲಾ ತರಗತಿಗಳಲ್ಲಿ ಶಿಕ್ಷಕರು ಪತ್ತೆ ಹಚ್ಚೋದು ಮುಖ್ಯನಾ? ಏನು ಹೇಳ್ತೀರಾ ಸರ್? ನಿಮ್ಮ ಒಂದು ಚರ್ಚೆ ವಿಷಯಕ್ಕೆ ಪೋಷಕರೇ ಮುಖ್ಯ ಜವಾಬ್ದಾರಿ ಅಂತ ಏನು ಹೇಳ್ತೀರಿ? ಇದಕ್ಕೆ ನಿಮಗೆ ಸೂಕ್ತವಾಗಿರ್ತಕ್ಕಂಥ ಅಂಶಗಳೇನು ಅಂತ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಇವತ್ತು ಒಂದು ಉತ್ತಮವಾದ ವಿಚಾರವನ್ನು ಚರ್ಚೆಗೆ ತೆಗೆದುಕೊಂಡಿದ್ದೀವಿ. ಮಕ್ಕಳ ಕಲಿಕಾ ನ್ಯೂನ್ಯತೆಯನ್ನು ಬಗೆಹರಿಸೋ ದಿಸೆಯಲ್ಲಿ ಅಥವಾ ಗುರುಸೋ ದಿಸೆಯಲ್ಲಿ ಪೋಷಕರ ಪಾತ್ರನೇ ಹೆಚ್ಚಾಗಿದೆಯೋ ಅಥವಾ ಶಿಕ್ಷಕರ ಪಾತ್ರ ಹೆಚ್ಚು ಅನ್ನೋ ವಿಚಾರಕ್ಕೆ ನಾನು ಇಲ್ಲಿ ಚರ್ಚೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಅಂತಂದರೆ, ಮಕ್ಕಳ ಕಲಿಕಾ ನ್ಯೂನ್ಯತೆಯನ್ನು ಪತ್ತೆ ಹಚ್ಚೋದ್ರಲ್ಲಿ ಪೋಷಕರ ಪಾತ್ರನೇ ಹೆಚ್ಚು ಅಂತ. ಯಾಕೆಂತಂದರೆ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಸತ್ಯ. ಯಾಕೆಂದರೆ ತಾಯಿ ಮಗುವಿನ ಸಂಬಂಧವನ್ನು ಯಾವ ಒಂದು ವಿಚಾರಕ್ಕೆ ಹೋಲಿಸ್ತಾರೆ ಅಂದರೆ ಫೆದರ್ ಟಚ್ ಅಂತ ಹೇಳ್ತಾರೆ.
ಫೆದರ್ ಟಚ್ ಅಂತ ಕರೀತಾರೆ. ಅಂದರೆ ಒಂದು ನವಿರಾದ ಸಂಬಂಧ ಅದು ಫೆದರ್ ಟಚ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ತಾಯಿ ಮತ್ತು ಪೋಷಕರು ಒಟ್ಟಾರೆ ಪೋಷಕರು ಮತ್ತು ಮಗುವಿನ ನಡುವಿನ ಸಂಬಂಧವನ್ನು ಫೆದರ್ ಟಚ್ ಅಂತ ಹೆಂಗೆ ಹೇಳ್ತೀವೋ, ಅದೇ ರೀತಿ ಮಗುವಿನ ಕಲಿಕೆ ಶುರುವಾಗೋದು ಶಾಲೆಗೆ ಹೋದಾಗಲ್ಲ, ಶಿಕ್ಷಕರೊಂದಿಗೆ ಸಂಬಂಧವನ್ನು ಬೆಳೆಸಿದಾಗ ಮಗುವಿನ ಕಲಿಕೆ ಶುರುವಾಗಲ್ಲ. ಇಲ್ಲಿ ಮಗುವಿನ ಕಲಿಕೆ ಶುರುವಾಗೋದು ಯಾವಾಗ ಅಂತಂದರೆ, ಯಾವಾಗ ಮಗು ತಾಯಿಯ ಭ್ರೂಣದಲ್ಲಿ ಮಗುವಿನ ಪಿಂಡ ಇದಾಗತ್ತೋ, ನಿರ್ಮಾಣ ಆಗತ್ತೋ, ಅವತ್ತಿಂದನೇ ಮಗುವಿನ ಎಲ್ಲ ಕಲಿಕೆ ಶುರುವಾಗತ್ತೆ ಅನ್ನೋದು ಒಂದು ವಿಚಾರ. ಯಾಕೆ ಅಂತಂದರೆ ಇದಕ್ಕೆ ನಮ್ಮ ಇತಿಹಾಸದಲ್ಲಿರ್ತಕ್ಕಂಥ, ನಮ್ಮ ಪುರಾಣದಲ್ಲಿರ್ತಕ್ಕಂಥ ಅನೇಕ ವಿಚಾರವನ್ನು ನೋಡ್ಬೋದು. ಯಾಕಂತಂದರೆ ಪ್ರಹ್ಲಾದ ತಾಯಿಯ ಗರ್ಭದಲ್ಲಿ ಇದ್ದ ಸಂದರ್ಭದಲ್ಲಿ ನಾರದರು ಅನೇಕ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಕಯಾದು ಜೊತೆಗೆ ಅನೇಕ ವಿಚಾರದ ಬಗ್ಗೆ, ಅವಳು ಗರ್ಭಿಣಿಯಾದಾಗ ಅನೇಕ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಚರ್ಚೆ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಕಯಾದು ನಿದ್ದೆಗೆ ಜಾರಿಬಿಟ್ಟಿರ್ತಾಳೆ. ಆ ನಿದ್ದೆಗೆ ಜಾರಿದ್ದಾಳೆ ಅಂತ ಅಂದಾಗ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗು ಹೂಗುಡ್ತಾ ಇರ್ತಿದ್ದೆ, ಮಗುವಿನ ನಾರದರ ಎಲ್ಲ ವಿಚಾರಗಳಿಗೆ ಹೂಗುಡ್ತಾ ಇರ್ತಿದ್ದೆ. ಸೊ ಅದೊಂದು ದೃಷ್ಟಾಂತವನ್ನು ತಗೋಬೋದು. ಆಮೇಲೆ ಮತ್ತೊಂದು ವಿಚಾರ ಹೇಳಬೇಕಂತಂದರೆ, ಮಹಾಭಾರತದಲ್ಲಿ ಬರ್ತಕ್ಕಂಥ ಒಬ್ಬ ನಾಯಕ, ಅವನು ಕೂಡ ಚಕ್ರವ್ಯೂಹವನ್ನು ಭೇದಿಸೋ ವಿಚಾರದಲ್ಲಿ, ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸೋ ವಿಚಾರದಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗಲೇ ಅವನಿಗೆ ಸಾಕಷ್ಟು ಮಾಹಿತಿ ಇತ್ತು ಅನ್ನೋದಕ್ಕೆ ನಮ್ಮ ಪುರಾಣದಲ್ಲಿ ಕಂಡು ಬರ್ತಕ್ಕಂಥ ಅನೇಕ ವಿಚಾರ. ಸೊ ಹೀಗೆ ಉಲ್ಲೇಖ ಇದೆ. ಹೀಗಿದ್ದಾಗ ಮಗು ಬೆಳೆದ ನಂತರ ಶಾಲೆಗೆ ಹೋಗೋಕ್ಕೆ ಶುರು ಮಾಡೋದು 5 ವರ್ಷ ಆಗಿರ್ಬೋದು, ಅಥವಾ 3 ವರ್ಷ 6 ತಿಂಗಳಾದ್ಮೇಲೆ ಹೋಗ್ಬೋದು. ಅದಕ್ಕಿಂತ ಮುಂಚೆ ಮಗುವಿನ ಎಲ್ಲ ರೀತಿಯ ನ್ಯೂನತೆಗಳನ್ನು ಗಮನ ಹರಿಸ್ತಕ್ಕಂಥ ವಿಚಾರದಲ್ಲಿ, ಅದನ್ನು ಸರಿಪಡಿಸ್ತಕ್ಕಂಥ ವಿಚಾರದಲ್ಲಿ, ಅದಕ್ಕೆ ತೀಡ್ತಕ್ಕಂಥ ಒಂದು ಮಾರ್ಗದಲ್ಲಿ ಮುಂದಾಗ್ತಕ್ಕಂಥದ್ದು ಪೋಷಕರು ಮಾತ್ರ. ಸೊ ಹಾಗಾಗಿ ನನ್ನ ವಾದ ಏನಪ್ಪ ಅಂದರೆ, ಮಗುವಿನ ಕಲಿಕಾ ನ್ಯೂನತೆಯನ್ನು ಗಮನ ಹರಿಸೋದ್ರಲ್ಲಿ, ಅದನ್ನು ಪರಿಹರಿಸೋದ್ರಲ್ಲಿ ಪೋಷಕರ ಪಾತ್ರನೇ ಹೆಚ್ಚು ಅನ್ನೋದು ನನ್ನ ಮೊದಲ ವಾದ. ಓಕೆ, ಉತ್ತಮವಾದಂಥ ಚರ್ಚೆಗಳೊಂದಿಗೆ ನಮ್ಮ ಸತೀಶ್ ಸರ್ ಸಾಕಷ್ಟು ಕೆಲವು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು, ಯಾಕಂದರೆ ಮಗು ಭ್ರೂಣಾವಸ್ಥೆಯಲ್ಲಿರಬೇಕಾದ್ರೆ ಪೋಷಕರ ಜವಾಬ್ದಾರಿ ಅಲ್ಲಿಂದನೇ ಪ್ರಾರಂಭವಾಗುತ್ತೆ. ಹಾಗಾಗಿ ಈ ಕಲಿಕೆ ಅಂತಕ್ಕಂಥದ್ದು ಪೋಷಕರಿಗೆ ಸಂಬಂಧಪಟ್ಟಿದ್ದು. ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿಯಾದವ ಪಂಡಿತನಯ್ಯ. ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ, ಅವಿದ್ಯೆ ಎಂಬುದು ಸರ್ವರಲ್ಲೂ ವಶ. ವಿದ್ಯೆಯನ್ನರಿತು ಜಗದ್ವೇದ್ಯನಾಗಬಲ್ಲಡೆ, ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲೇಶ್ವರ. ಇಲ್ಲಿ ಅನುಭವ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಮ್ಮ ಪೋಷಕರು ಕೊಡ್ತಾರೆ, ಅದು ಭ್ರೂಣಾವಸ್ಥೆಯಲ್ಲಿ ಪ್ರಾರಂಭವಾಗುತ್ತೆ ಅಂತಕ್ಕಂಥ ಒಂದು ಮಾತಿನೊಂದಿಗೆ ನಾನು ಮತ್ತೆ ಇಲ್ಲ, ಈ ಒಂದು ಜವಾಬ್ದಾರಿ ಶಿಕ್ಷಕರು ನಿರ್ವಹಿಸಬೇಕಾಗುತ್ತೆ. ಮೇಡಮ್, ಈಗೇನು ಸತೀಶ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಪೋಷಕರು ಮುಖ್ಯ ಜವಾಬ್ದಾರಿ ಅಂತ. ಭ್ರೂಣಾವಸ್ಥೆಯಲ್ಲಿ ಅಲ್ಲಿಂದ ಒಂದು ಆಗುತ್ತೆ, ಆಮೇಲೆ ಹುಟ್ಟಿದ ನಂತರ ಕೂಡ ಕುಟುಂಬದಲ್ಲಿ ಏನು ಕರೀರುತ್ತೆ ಅಂದರೆ, ಒಂದು ಸಾಮಾಜೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೂಲ ಅಂಶಗಳನ್ನು ಮಾತ್ರ ಕಲಿತಾ ಹೋಗುತ್ತೆ. ಮತ್ತೆ ಶಿಕ್ಷಣದ ಸರ್ವತೋಮುಖ ಪ್ರಗತಿಯಾಗೋದು, ಮಗುವಿನ ವಿದ್ಯಾಭ್ಯಾಸ ನಡೆಯೋದು ಶಾಲೆಗಳಲ್ಲಿ. ಹಾಗಾಗಿ ಇಲ್ಲಿ ಶಿಕ್ಷಕರು ಅವನಿಗೆ ಏನು ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಗುರುತಿಸೋದು, ಅದನ್ನು ಮಾಡಬೇಕು ಹೊರತು ಪೋಷಕರು ಅಲ್ಲ ಅಂತಕ್ಕಂಥ ಒಂದು ವಾದನೂ ಕೂಡ ಇದೆ. ಅದಕ್ಕೆ ನೀವು ಮತ್ತೆ ಮುಂದಿನ ಅಂಶಗಳನ್ನು, ಈ ಒಂದು ಪುಷ್ಟೀಕರಣಕ್ಕೆ ಏನು ಅಂಶಗಳನ್ನು ಸೇರಿಸ್ತೀರಾ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಇವತ್ತಿನ ನಮ್ಮ ಚರ್ಚಾ ವಿಷಯ ತುಂಬ ಗಂಭೀರವಾದದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ಶಾಲಾ ಹಂತದಲ್ಲಿ ಅಥವಾ ಮನೆಯಲ್ಲೇ ಇರುವಂಥ ಮಕ್ಕಳು ತಾವೇನೋ ಒಂದು ಕಲಿತಾ ಇದ್ದೀವಿ ಅಂತ ಅಂದಾಗ ಆ ಕಲಿಕೆಯಲ್ಲಿ ಹೆಚ್ಚು ನ್ಯೂನ್ಯತೆಗಳನ್ನು ಗುರುತಿಸುವಂಥ ಅವಕಾಶಗಳಿರುತ್ತೆ. ಆ ಅವಕಾಶ ಹೆಚ್ಚು ಪೋಷಕರಿಗೆ ಸಿಗುತ್ತಾ ಅಥವಾ ಶಿಕ್ಷಕರಿಗೆ ಸಿಗುತ್ತಾ ಅನ್ನೋದು ನಮ್ಮ ಇವತ್ತಿನ ಚರ್ಚಾ ವಿಷಯ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಮಕ್ಕಳಲ್ಲಿರುವಂತಹ ಕಲಿಕಾ ನ್ಯೂನ್ಯತೆಯನ್ನು ಪತ್ತೆ ಹಚ್ಚೋದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಅಂದರೆ, ಈಗ ಒಂದು ಮಗು ಜನನವಾದಾಗ ಅದಿನ್ನೂ ಶಿಶು ಆಗಿರುತ್ತೆ, ಅದಕ್ಕೆ ಅಂಥ ಕಲಿಕೆ ಏನು ಬೇಕು ಅಂದರೆ ಒಂದು ಹಂತಕ್ಕೆ ಬರಬೇಕಾಗತ್ತೆ. ಅಂದರೆ 3 ವರ್ಷ 6 ತಿಂಗಳು ತುಂಬಿರಬೇಕಾಗತ್ತೆ. ಆಗ ಅದು ಏನೋ ಒಂದು ನಿಗದಿತವಾದಂಥ ಒಂದು ವಿಷಯವನ್ನು ಕಲೀಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅಲ್ಲಿವರೆಗೂ ಆ ಮಗು ಏನೇ ಮಾಡಿದ್ರೂ ಅದು ಚಂದವೇ ಕಾಣಿಸ್ತಿರುತ್ತೆ, ಅದರಲ್ಲಿ ಏನಾದರೂ ತಿದ್ದಬೇಕು ಅಂತ ಯಾರಿಗೂ ಅನಿಸೋದಿಲ್ಲ. ಯಾಕೆ ಅಂದರೆ, ಆ ಮಗು ಏನು ಮಾಡಿದ್ರೂ ಚಂದ, ಅತ್ತರೂ ಚಂದ, ನಕ್ಕರೂ ಚಂದ, ಬಿದ್ದರೂ ಚಂದ, ಎದ್ದರೂ ಚಂದ, ಅದು ಎಲ್ರಿಗೂ ತಿಳಿದಿರೋ ಅಂಥ ವಿಷಯ ಆಗಿದೆ. ಹಾಗಾಗಿ ಅಲ್ಲಿ ಏನೇ
ತಪ್ಪುಗಳಾಗ್ತಾ ಇದ್ರೂ ಅದನ್ನ ನ್ಯೂನ್ಯತೆ ಅಂತ ಪೋಷಕರು ಯಾರು ಪರಿಗಣಿಸೋದಿಲ್ಲ. ನನ್ನ ಮಗು ಎಷ್ಟು ಚೆನ್ನಾಗಿ ಆಡ್ತಾ ಇದೆ, ಬಿದ್ರು ಅಯ್ಯೋ ಬಿತ್ತಲ್ಲ, ನಡೀತಾ ಇತ್ತು ಬಿತ್ತು ಅಂತ ಹೇಳೋವಂಥ ಒಂದು ಸಾಮಾನ್ಯ ವಿಷಯ, ಅದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಅದು ಕಲಿಕಾ ಹಂತಕ್ಕೆ ಬಂದಿದೆ ಅಂತ ಗೊತ್ತಾದಾಗ ಅದು ಮೊದಲ ಮೆಟ್ಟಿಲು ಹತ್ತೋದೆ ಶಾಲೆಗೆ. ಯಾಕೆ ಅಂದರೆ ಆ ಶಾಲೆನಲ್ಲೇ ಅದರ ಕಲಿಕೆ ಆರಂಭ ಆಗುತ್ತೆ. ಅಲ್ಲಿ ಆ ಕಲಿಕೆಗೆ ಸಂಬಂಧಿಸಿದಂತೆ ನ್ಯೂನ್ಯತೆಗಳನ್ನು ಪತ್ತೆ ಹಚ್ಚಬೇಕಾಗತ್ತೆ. ಈಗ ಮನೆಯಲ್ಲಿ ನೋಡಿ, ಮಗು ಮಾತಾಡ್ತಾ ಇರುತ್ತೆ ಅಂದರೆ ರಾ ಅಕ್ಷರ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಕ ಅಕ್ಷರ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಚ ಅಕ್ಷರ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗೆ ನ್ಯೂನ್ಯತೆಗಳಿರುತ್ತೆ. ಆದರೆ ಅದನ್ನು ಪೋಷಕರು ನ್ಯೂನ್ಯತೆ ಅಂತ ಗುರುತಿಸೋದಕ್ಕೆ ಅಸಮರ್ಥರಾಗ್ತಾರೆ. ಯಾಕೆಂದರೆ ನನ್ನ ಮಗು ಎಷ್ಟು ಮುದ್ದಾಗಿ ಮಾತಾಡ್ತಿದೆ ಅಂತ ಹೇಳಿ ಸಂತಸ ಪಡೋ ಅಂತ ಪೋಷಕರೇ ಹೆಚ್ಚಿರ್ತಾರೆ. ಅಮ್ಮ ಅಮ್ಮ ಕಲ್ಲಗಿಲ್ಲ ಅಂತ ಕಪ್ಪು ಕೊಳ್ಳು ನಂಗೆ ಅಂತ ಹೇಳಿದ್ರೆ ಮಗು ಎಷ್ಟು ಮುದ್ದಾಗಿ ಮಾತಾಡ್ತಿದೆ ಅಂತ ಪೋಷಕರು ಸಂತಸ ಪಡ್ತಾರೆ ಹೊರತು ಅಯ್ಯೋ ಅದು ಕಲ್ಲಗೆ ಅಲ್ಲ ಕಣೋ ಕರ್ರಗೆ ಅಂತ ತಿದ್ಲಿಕ್ಕೆ ಯಾರು ಪ್ರಯತ್ನ ಪಡಲ್ಲ. ಯಾಕೆ ಅಂದರೆ ಆ ಮುದ್ದು ಮಾತು, ತೊದಲು ಮಾತು ಪೋಷಕರಿಗೆ ಹಿತವನ್ನು ಕೊಡ್ತಾ ಇರುತ್ತೆ. ಅದೇ ಆ ಮಗು ಶಾಲೆಗೆ ಬಂದಾಗ ಕಲ್ಲಗಿಲ್ಲುವ ಕಪ್ಪು ವಸ್ತು ಅಂತ ಏನಾದರೂ ಮಗು ಮಾತಾಡಿದ್ರೆ ಶಿಕ್ಷಕರು ಅದನ್ನು ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನೇ ನಾವು ಡಿಸ್ಲೆಕ್ಸಿಯಾ ಅಂತ ಹೇಳಿ ಗುರುತಿಸ್ತೀವಿ. ಅಂದರೆ ಈಗ ಓದೋದ್ರಲ್ಲಿ ಮಗು ಏನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ, ಈ ಅಕ್ಷರಗಳನ್ನು ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇದ್ರೆ ಅದನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಒಂದು ಸಮಸ್ಯೆ ರೂಪದಲ್ಲಿ ನಾವು ಅದನ್ನು ಗುರುತಿಸ್ತೀವಿ. ಆ ಒಂದು ಸಂದರ್ಭದಲ್ಲಿ ಶಿಕ್ಷಕರಾದವರು ಅದನ್ನು ತಿದ್ದಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅಂದರೆ, ಒಂದು ನಿದರ್ಶನ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಮಗು ರಾ ಅಕ್ಷರವನ್ನು ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟಪಡ್ತಾ ಇದೆ ಅಂದಾಗ ಆ ಶಿಕ್ಷಕರು ಆ ಮಗುನ ಹತ್ರ ಕರೆದು ರಾ ಅಕ್ಷರ ಬರುವಂಥ ಹಲವಾರು ಪದಗಳನ್ನು ಹೇಳ್ಕೊಡ್ತಾರೆ. ಆ ಪದ ಉಚ್ಚಾರಣೆ ಮಾಡಲಿಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಒಂದು ಅಭಿನಯ ಗೀತೆಯನ್ನು, ಶಿಶು ಗೀತೆಯನ್ನು ಅಥವಾ ಏನೋ ಒಂದು ಚಟುವಟಿಕೆಯ ಮೂಲಕ ಅದನ್ನ ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅಲ್ಲಿ ಕಲಿಕೆಯನ್ನ ಗುರುತಿಸೋದು ಶಿಕ್ಷಕರೇ ಆಗಿರ್ತಾರೆ ಹೊರತು ಪೋಷಕರಾಗಿರೋದಿಲ್ಲ. ಈಗ ರಾ ಅಕ್ಷರ ಬರ್ತಾ ಇಲ್ಲ ಮಗುಗೆ ಅಂದ್ರೆ ಕರ್ರಗಿರುವ ಕಾಗೆಯೊಂದು ಸರ್ರನೆಂದು ಮರವನೇರಿ ಜರ್ರೆಂದು ಜಾರಿ ಬಿದ್ದು ಪರ್ರೆಂದು ರೆಕ್ಕೆ ಹರಿಯೇ ಪುರ್ರೆಂದು ಹಾರಲು ಯತ್ನಿಸಿತ್ತು ಅಂತ ಹೇಳ್ಕೊಟ್ಟಾಗ ಮಗು ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಆ ನ್ಯೂನ್ಯತೆಯನ್ನ ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಕಲಿಕಾ ನ್ಯೂನ್ಯತೆಯನ್ನು ಗುರುತಿಸೋದಾಗ್ಲಿ ಅಥವಾ ತಿದ್ದೋದಾಗ್ಲಿ ಶಾಲಾ ಹಂತದಲ್ಲೇ ಆಗುತ್ತೆ ಹೊರತು ಪೋಷಕರು ಅದ್ರ ಬಗ್ಗೆ ಹೆಚ್ಚು ಗಮನ ವಹಿಸಲಾರರು ಅನ್ನೋದು ನನ್ನ ಒಂದು ವಾದ ಸರ್. ಉತ್ತಮವಾಗಿರ್ತಕ್ಕಂಥ ಮಾತುಗಿನ ಮೂಲಕ ನಮ್ಮ ಲತಾಮಣಿಯವರು ತಮ್ಮದೇ ಆಗಿರ್ತಕ್ಕಂಥ ವಾದವನ್ನು ಮುಂದಿಟ್ಟಿದ್ದಾರೆ. ಇಲ್ಲಿ ಅವ್ರು ಹೇಳಿರ್ತಕ್ಕಂಥ ಮುಖ್ಯ ಅಂಶ ಏನಂದ್ರೆ ಮಾತುಗಾರಿಕೆ ಮತ್ತೆ ಪದಗಳ ಉಚ್ಚಾರಣೆ ಮುಖ್ಯವಾಗಿ ಶಿಕ್ಷಕರು ಅದನ್ನ ಕಲಿಸ್ತಾರೆ. ಯಾಕಂದ್ರೆ ಹೆತ್ತವ್ರಿ ಹೆಗ್ಣಾನು ಮುತ್ತು ಅನ್ನಂಗೆ ಅವ್ರು ಏನು ಮಾಡಿದ್ರು ಕೂಡ ಅದು ತಿದ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆಮೇಲೆ ಅದನ್ನೇ ಒಂದು ಏನು ಮಗು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ ಅನ್ನೋ ಒಂದು ಅಂಶಕ್ಕೆ ಮಕ್ಕಳನ್ನ ಮುದ್ದು ಮಾಡೋ ನಿಟ್ಟಿನಲ್ಲಿ ಅವ್ರೇನ್ ಮಾಡ್ತಾರೆ, ಅವರ ಒಂದು ಕಲಿಕಾ ನ್ಯೂನ್ಯತೆಗಳನ್ನ ಪತ್ತೆ ಹಚ್ಚುವಲ್ಲಿ ಪೋಷಕರು ವಿಫಲರಾಗ್ತಾರೆ ಅಂತಕ್ಕಂಥ ಮಾತನ್ನ ಲತಾಮಣಿಯವರು ಹೇಳ್ತಾರೆ. ಇಲ್ಲಿ ಮತ್ತೊಂದು ಅಂಶವನ್ನ ಪರಿಗಣನೆ ತೆಗೆದುಕೊಂಡಾಗ ಆ ಮಕ್ಕಳ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಶಿಕ್ಷಣ ಒಂದು ಶಾಲೆಯಲ್ಲೇ ಪ್ರಾರಂಭವಾಗೋದ್ರಿಂದ ಬಹುತೇಕವಾಗಿ ಶಿಕ್ಷಕರೇ ಅದನ್ನ ಪತ್ತೆ ಹಚ್ಚಿ ಎಲ್ಲವನ್ನೂ ಕೂಡ ಸರಿದೂಗಿಸಲು ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ವಾದನೂ ಕೂಡ ಇದೆ. ಅದ್ರ ಜೊತೆಗೆ ಇಲ್ಲ ನಾವು ಶಿಕ್ಷಣ ರಂಗದಲ್ಲಿ ಇರ್ತಕ್ಕಂಥ ಬರೀ ಒಂದು 6 ಗಂಟೆನೋ ಒಂದು 7 ಗಂಟೆನೋ ಇರ್ತಕ್ಕಂಥ ಆ ಮಗುವಿನ ಶಿಕ್ಷಣಕ್ಕೂ ನಾವು ಶಾಲೆಯಲ್ಲಿ ಪತ್ತೆ ಹಚ್ಚಲಿಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ನೋ ಮಾತು ನಿಮ್ದಾಗಿದ್ರೆ, ಶ್ರೀಮತಿ ಉಮಾ ಮೇಡಮ್ ಅವರು ಪೋಷಕರ ಜವಾಬ್ದಾರಿ ಏನು, ಪೋಷಕರ ಇದಕ್ಕೆ ಮೂಲನ ಏನು, ನಿಮ್ಮ ಅಂಶಗಳೇನು ಅಂತ. ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ, ಸಹೃದಯ ಬಂಧು ಬಾಂಧವರಿಗೆ ನನ್ನ ಶರಣಾರ್ಥಿಗಳು. ಈಗ ಇಲ್ಲಿ ಕೊಟ್ಟಿರುವಂಥ ವಿಷಯ ಮಕ್ಕಳಲ್ಲಿನ ಕಲಿಕಾ ನ್ಯೂನ್ಯತೆಯನ್ನು ಪತ್ತೆ ಹಚ್ಚುವಲ್ಲಿ ಪೋಷಕರ ಪಾತ್ರನೇ ಹೆಚ್ಚು ಅಂತ ನಾನು ಹೇಳ್ತೇನೆ. ನನ್ನ ಮಿತ್ರರ ಸ್ನೇಹಿತೆಯಾದ ಹೇಳಿದ್ರು, ಕೆಲವೊಂದು ವಿಚಾರವನ್ನು ಮಗು ಹುಟ್ಟುತ್ತಾನೆ ನನ್ನ ಮಿತ್ರ ಸತೀಶ್ ಸರು ಹೇಳಿದ್ರು, ನನ್ನ ಸ್ನೇಹಿತರು. ಇಲ್ಲಿ ವಿಚಾರಧಾರೆಯನ್ನು ತಗೊಂಡಾಗ ಮಗು ಕರ್ರೆಗೆ ಬೆಳ್ಳಿಗೆ ರಾ ಲಾ ಲಾ ಉಚ್ಚಾರ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಮಗು ಹಿಂದಿನ ದಿನದಲ್ಲಿ ತೊಟ್ಲಿಗೆ ಹಾಕ್ತಾರೆ. ಮಗು ಹುಟ್ಟಿದ ತಕ್ಷಣ ತೊಟ್ಲಿಗೆ ಹಾಕ್ತಾಳೆ ತಾಯಿ. 4-6 ಜನ ಬರ್ತಾರೆ ಮಗುವಿಗೆ ಆಶೀರ್ವಾದ ಮಾಡೋಕ್ಕೆ. ತಾಯಿ ಮಗು ಲಾಲಿ ಹಾಡ್ತಾಳೆ. ಲಾಲಿ ಹಾಡ್ತಾ ಇರ್ಬೇಕಾದ್ರೆ ಮಗು ಗಮನ ಇಟ್ಟು ಕೇಳುತ್ತೆ, ತುಂಬ ಕಿವಿಗೊಟ್ಟು ಕೇಳ್ತಾ ಇರುತ್ತೆ ಹಾಡನ್ನು. ತಾನು ಕೂಡ ಉಚ್ಚಾರ ಮಾಡೋಕ್ಕೆ ಪ್ರಯತ್ನಿಸ್ತಾ ಇರುತ್ತೆ, ನಾಲಿಗೆಯನ್ನು ತರ್ತಿರುತ್ತೆ ಹೊರಗಡೆ. ಆಗ ಅಮ್ಮನಿಗೆ ಬಹಳ ಖುಷಿ ಆಗುತ್ತೆ, ನನ್ನ ಮಗು ಆಗಲೇ ಮಾತಾಡೋಕ್ಕೆ ಶುರು ಮಾಡಿದೆ ಅನ್ನೋ ಒಂದು ಭ್ರಾಂತಿ ಬರ್ತದೆ ಅಲ್ಲಿ. ಯಾಕೆ ಶಾಲೆಗೆ ಬಂದಾಗ ಅಲ್ಲಿ ರಾ ಅಕ್ಷರವನ್ನು ಶಿಕ್ಷಕರೇ ಯಾಕೆ ಹೇಳ್ಕೊಡ್ತಾರೆ ಅನ್ನೋದು ನನ್ನ
ಸರಿಯಲ್ಲ ಅನ್ನೋ ಒಂದು ಮಾತುಗಾರಿಕೆ. ಇಲ್ಲ, ಪೋಷಕರಲ್ಲಿ ತಾಯಿ ಪಾತ್ರ ಬಹಳ ಹಿರಿದು ಅನ್ನೋದು ನಾನು ಹೇಳ್ತೇನೆ. ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂದಾಗ ತಾಯಿ ಪಾತ್ರ ಬಹಳ ಹಿರಿದು. ಮನೆಯಲ್ಲಿ ಎಲ್ಲವನ್ನ ಆಗು ಹೋಗುಗಳನ್ನು ಮಗು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ತಾಯಿ ಹೊರಗೆ ಬರೋದನ್ನ ಕಾಯ್ತಿರ್ತಾಳೆ. ಬಂದ ತಕ್ಷಣನೇ ಅವಳು ಮಗುವಿನ ಕಲಿಕೆಯನ್ನು ಪ್ರಾರಂಭಿಸ್ತಾಳೆ. ಅಮ್ಮ ಅನ್ನು, ಅಪ್ಪ ಅನ್ನು. ಅಲ್ಲಿ ತಪ್ಪು ಮಾಡಿದಾಗ ಪಾ 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 ಅಂತ ಹೇಳ್ಕೊಡುವಂಥ ಸಾಮರ್ಥ್ಯ ಉಳ್ಳ ತಾಯಿಯಂದ್ರಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಶಿಕ್ಷಕರೇ ಆಗಬೇಕು ಅಂತೇನಿಲ್ಲ. ತಾಯಿ ಮೊದಲನೇ ಮನೆಯಲ್ಲಿ ಒಂದು ಮೆಟ್ಟಿಲಾಗಿ ನಿಲ್ತಾಳೆ, ಕಲಿಸ್ಕೊಂಡು ಮಗುವನ್ನ ಆನಂತರ ಶಾಲೆಗೆ ತರ್ತಾಳೆ ಹೊರತು ಪ್ರಾರಂಭದಲ್ಲಿ ಮಗು ಹುಟ್ಟಿದ ತಕ್ಷಣ ಶಾಲೆಗೆ ತರೋದಿಲ್ಲ. ಮಗುವನ್ನ ತಾಯಿ ಆದವಳು ಮನೆಯಲ್ಲಿನೇ ಮಗುವಿಗೆ ಮೊದಲ ಪಾಠಶಾಲೆ ಅಂತ ಯಾಕೆ ಹೇಳಿದ್ರು ಹಿರಿಯವರು ಅದನ್ನ ಅಲ್ವಾ? ಅರ್ಥ ಮಾಡ್ಕೋಬೇಕು. ನಾನಾಗ್ಲಿ ನೀವಾಗ್ಲಿ ಮನೆಯಿಂದ ತಾಯಿ ಕಲಿಸಿದಂಥ ಪಾಠಗಳೇ ಮುಂದೆ ನಮ್ಮ ಧ್ಯೇಯ ಗುರಿಗಳಾಗಿರುತ್ತವೆ. ಶಿಕ್ಷಕ ಏನ್ ಮಾಡ್ತಾನೆ ಅದನ್ನ ಅಭಿವೃದ್ಧಿ ಮಾಡ್ಕೋತಾ ಹೋಗ್ತಾನೆ ಹೊರತು ಶಿಕ್ಷಕ ಮಗುವನ್ನ ತಾಯಿ ಬೆಳೆಸ್ಕೊಂಡು ಸಂಸ್ಕಾರಯುತವಾಗಿ ತಾಯಿಯಂದ್ರು ತಮ್ಮ ಮನೆಯ ಸಂಸ್ಕಾರವನ್ನ ಬೆಳೆಸ್ಕೊಂಡು ಬಂದಿರ್ತಾರೆ. ತಮ್ಮದೇ ಆದ ಹಳ್ಳಿಯಲ್ಲಿ ಇರ್ಬೋದು ಮಗು, ಒಂದು ಪಟ್ಟಣದಲ್ಲೇ ಇರ್ಬೋದು ಮಗು. ತಾಯಿ ಯಾವುದೇ ನಗರ ಆಗಲಿ, ಹಳ್ಳಿ ಆಗಲಿ, ಗ್ರಾಮೀಣ ಪ್ರದೇಶಗಳಾಗಲಿ, ಎಲ್ಲ ತಾಯಿದು ಒಂದೇ ಗುಣ. ತಾಯಿ ತನ್ನ ತನವನ್ನ ಮರೆಯೋದಿಲ್ಲ. ಹಾಗಾಗಿ ತನ್ನ ತಾಯಿ ತನ್ನದೇ ಆದ ಒಂದು ಮಾಡ್ತಾಳೆ. ಆಮೇಲೆ ಶಿಕ್ಷಕರಲ್ಲಿ ನಾನು ಹೇಳ್ಬೇಕಂದ್ರೆ ಅಲ್ಲಿ ಆಗ ತಾಯಿ ಶಿಕ್ಷಣ ಮಗುಗೆ ಬರುತ್ತೆ. ಬರ್ತಿದ್ದಂಗೆ ಪುಸ್ತಕ ಕೊಟ್ಬಿಡ್ತಾರೆ ಮಗುಗೆ ಬರೀ ಅಂತ. ಸ್ಲೇಟು ಬಳಪ ಕೊಡಲ್ಲ. ಹಿಂದಿನ ಕಾಲದ ಸ್ಲೇಟು ಬಳಪದಲ್ಲಿ ತಿದ್ದು ಹಾಕ್ತಿದ್ರು, ಬಾಯಿಲಿ ಅಂತ ಕೂರಿಸ್ಕೊಂಡು ಮಾಡ್ತಿದ್ರು. ಇಂದಿನ ದಿನದಲ್ಲಿ ಶಿಕ್ಷಣ ಪದ್ಧತಿ ಎಲ್ಲೋ ಒಂದ್ ಕಡೆ ಕುಂಠಿತ ಆಗ್ತಿದೆ ಅಂತ ನನ್ಗನಿಸ್ತಾ ಇದೆ. ಮಗುವನ್ನ ಎಲ್ಲೋ ಒಂದ್ ಕಡೆ ಅದಕ್ಕೆ ಕಲಿಕೆಯಲ್ಲಿ ಶಿಕ್ಷಕರೇ ಹಿಂದುಳಿದಿದ್ದಾರೆ ಅನ್ನೋದು ನನ್ನ ಭಾವನೆ. ಪತ್ತೆ ಹಚ್ಚುವಲ್ಲಿ ಪೋಷಕರೇ ಅಲ್ಲಿ ಪಾತ್ರ ಹಿರಿದು ಅನ್ನೋದು ನನ್ನ ಒಂದು ಮಟ್ಟಿಗೆ ಹೇಳ್ತೀನಿ. ಮಗು ಬರಲಿಲ್ಲ ಅಂದ್ರೆ ಆಚೆ ದೊಬ್ಬಿಡೋದು ಕೆಲವ್ರು ಮಾಡ್ತಾರೆ. ಎಲ್ಲ ಶಿಕ್ಷಕರಲ್ಲ, ಕೆಲವು ದೊಬ್ಬಿಡೋದು. ಇಲ್ಲ ನಿಂತ್ಕೋ ಬೆಂಚ್ ಮೇಲೆ ಅನ್ನೋದು. ನಿಂಗೆ ರಾ ಬರಲ್ಲ, ಪಾ ಬರಲ್ಲ, ನಿಂಗೆ ಯಾಕೂ ಸುಖ ಇಲ್ಲ ಅಂತ ಮಗುವನ್ನ ಅವಹೇಳನ ಮಾಡೋದು ತರಗತಿಗಳಲ್ಲಿ. ಇದು ಹೆಚ್ಚಾಗಿ ನಡೀತಾ ಇದೆ. ಅದೇ ಮಗು ಮನೆಯವರೆಗೂ ಆ ವಿಷಯವನ್ನ ಹೊತ್ಕೊಂಡ್ಬರುತ್ತೆ, ಅಮ್ಮ ಅಂತ ಹತ್ಕೊಂಡ್ಬರುತ್ತೆ. ಹತ್ಕೊಂಬಂದು ಅಮ್ಮ ನನಗೆ ಮೇಡಮ್ ಬೈದ್ಬಿಟ್ರಮ್ಮ, ನಿಂಗೇನು ಓದಕ್ಕೆ ಬರೋಲ್ಲ, ರಾ ಅನ್ನಕ್ಕೆ ಬರೋಲ್ಲ, ಳ ಅನ್ನಕ್ಕೆ ಬರಲ್ಲ, ಓಹ್ ಅಂತ ಬೈದ್ರು ಅಂತ ಮಗು ಖಂಡಿಸುತ್ತೆ ಮನೆಗೆ ಬಂದು. ಆಗ ತಾಯಿ ಬಹಳ ಮನೋವೇದನೆ ಆಗುತ್ತೆ. ನನ್ನ ಮಗುಗೆ ಎಲ್ಲೋ ಒಂದು ಕಡೆ ರಾ ಹೇಳಕ್ ಬರಲ್ಲ, ಲಾ ಹೇಳಕ್ ಬರಲ್ವಲ್ಲ ಅಂತ ಮನೋವೇದನೆಯಲ್ಲಿ ತಾಯಿ ನರಳುತ್ತಾಳೆ. ಇದನ್ನ ಮಾಡೋರು ಯಾರು? ಶಿಕ್ಷಕರು. ಅದನ್ನ ಕಲಿಸ್ಬೇಕು. ನನ್ನ ಬಾಯಿಲಿ ಅಂತ ಪ್ರತ್ಯೇಕವಾಗಿ ಮಗುವನ್ನ ಒಂದು ಕಡೆ ಕೂರಿಸ್ಕೊಂಡ ಮಕ್ಕಳಿಗೆ ಪ್ರತ್ಯೇಕವಾದ ಒಂದು ಮಗುವನ್ನ ಕಲಿಸಕ್ಕೆ ಪ್ರಯತ್ನ ಪಡ್ಬೇಕೇ ಹೊರತು ಬರ್ಕೊಳ್ರಿ ಪುಸ್ತಕ, ತಗೊಳ್ಳಿ ನೋಟ್ಸು, ಆಯ್ತು, ಬೆಲ್ ಹೊಡೆದ ತಕ್ಷಣ ಹೋಗ್ರಿ ಮನೆಗೆ, ಇದು ಅಲ್ಲ. ತಾಯಿ ಅದನ್ನೆಲ್ಲ ಗಮನಿಸ್ತಾ ಇರ್ತಾಳೆ. ಮನೆಗೆ ಬಂದ ತಕ್ಷಣ ಮಗು ನೋಡಿ ಮಗು ಪ್ರತಿಯೊಂದನ್ನು ಹೇಳುತ್ತೆ. ಶಾಲೆಯಲ್ಲಿ ನಡೆದ ಒಂದೊಂದು ಘಟನೆಗಳನ್ನು ಹೇಳುತ್ತೆ. ಮುಚ್ಚು ಮಾರೆ ಮಾಡಲ್ಲ ಅದು. ಅಮ್ಮ ಇವತ್ತು ಹೊಡೆದ್ರು, ಯಾಕಪ್ಪ ಹೊಡೆದ್ರು? ನಾನು ರಾ ಹೇಳಲಿಲ್ಲ, ಲಾ ಹೇಳಲಿಲ್ಲ, ಬರಲ್ಲ ಅಂತೆ ನಿಂಗೆ, ಹೋಗ್ ಅಂತ ಎಲ್ಲರೂ ಮುಂದೆ ನನ್ನನ್ನು ಅವಮಾನ ಮಾಡ್ಬಿಟ್ರಮ್ಮ, ಬಹಳ ಬೇಜಾರಾಯ್ತು ಅಂತ ಅಳ್ತಾ ಬರುತ್ತೆ. ಇದನ್ನ ನೋಡಿದ್ರೆ ಯಾವ ತಾಯಿ ತಾನೇ ಸಹಿಸ್ತಾಳೆ? ನಾನು ಹೇಳ್ತೇನೆ, ಪೋಷಕರು ಅದನ್ನ ತಿದ್ದುತ್ತಾರೆ. ಆಯ್ತು, ಸಮಾಧಾನಿ ತಾಯಿ ಆದ್ರೆ ತಿದ್ದುತ್ತಾಳೆ, ರೋಷ ಭರಿತ ತಾಯಿ ಆದ್ರೆ ನಡಿ ಈಗಲೇ ಹೋಗ್ತೀನಿ, ನಾನು ಶಾಲೆಗೆ ಬರ್ತೀನಿ ಅಂತ ಹೊರಟು ಬರುವಂತ ತಾಯಿಯಂದ್ರು ಇದ್ದಾರೆ. ಇಲ್ಲ ಅಂತ ತಂದೆ ಅಂತ ಇನ್ನೂ ಸೀರಿಯಸ್ ಆಗ್ಬಿಡ್ತಾರೆ. ಆದ್ರಿಂದ ಪೋಷಕರ ಪಾತ್ರನೇ ಮಕ್ಕಳ ಕಲಿಕೆ ನ್ಯೂನ್ಯತೆಯನ್ನ ಸರಿಪಡಿಸುವಲ್ಲಿ ಪಾತ್ರ ಅಂತ ನನ್ನ. ಓಕೆ ಮೇಡಮ್, ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಯಾಕಂದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಇಲ್ಲಿ ತಾಯಿ ಆಗಿರ್ತಕ್ಕಂಥವಳಿಗೆ ಮಗುವಿನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಇರುತ್ತೆ. ಜೊತೆಗೆ ಶಾಲೆಗೆ ಹೋದ ನಂತರವೂ ಕೂಡ ಶಾಲೆಯಲ್ಲಿ ನಡೀತಿರ್ತಕ್ಕಂಥ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮಗುವಿನಿಂದ ಪಡೆದ್ಬಿಟ್ಟು ಅದಕ್ಕೆ ಏನೇನು ನ್ಯೂನ್ಯತೆಗಳಿವೆ, ಮಗು ಏನೇನು ಸಮಸ್ಯೆ ಶಾಲೆಯಲ್ಲಿ ಅನುಭವಿಸಿದೆ ಎಲ್ಲವನ್ನೂ ಕೂಡ ನಿಷ್ಕರ್ಷೆ ಮಾಡ್ತಕ್ಕಂಥದ್ದು ಕುಟುಂಬ, ತಾಯಿ, ಪೋಷಕರೇ ಆಗಿದ್ದಾರೆ. ಹಾಗಾಗಿ ಶಾಲೆ ಅಂತಕ್ಕಂಥದ್ದು ಒಂದು ಔಪಚಾರಿಕ ಶಿಕ್ಷಣವನ್ನ ಮಾತ್ರ ಕೊಡುತ್ತೆ, ಆದರೆ ಪರಿಪೂರ್ಣ ಶಿಕ್ಷಣ ಮನೆಯಲ್ಲೇ ಆಗುತ್ತೆ ಅಂತಕ್ಕಂಥ ಉಮಾರ್ ಅವರ ವಾದಕ್ಕೆ ನಮ್ಮ ಹಸಿನ ಮೇಡಮ್ ಏನ್ ಹೇಳ್ತಾರೆ ಅಂತ. ಸಮಸ್ತ ಶ್ರೀ ಬಸವ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಒಂದು ಅರ್ಥಗರ್ಭಿತವಾದ ಮತ್ತು ಸಕಾಲಿಕವಾದಂತಹ ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮಕ್ಕಳ ಕಲಿಕಾ ನ್ಯೂನತೆಯಲ್ಲಿ ಪೋಷಕರ ಪಾತ್ರ ಹೆಚ್ಚು ಅಥವಾ ಶಿಕ್ಷಕರ ಪಾತ್ರ ಹೆಚ್ಚು ಅಂತ. ನಾನು ಮೊದಲಿಗೆ ಮಕ್ಕಳ ಕಲಿಕಾ ನ್ಯೂನತೆ ಅಂದರೆ ಏನು ಅಂಥೇಳಿ ಒಂದಿಷ್ಟು ಮೊದಲು ಇವ್ರಿಗೆ ತಿಳಿಸ್ಬೇಕು. ಯಾಕಂತಂದರೆ ಆಗ ಇಬ್ಬರು ಮಾತಾಡಿದ್ರು, ಭ್ರೂಣದ ವಿಷಯವನ್ನು ಹೇಳಿದರು.
ನಾವಿಲ್ಲಿ ಚರ್ಚೆ ಮಾಡ್ತಿರೋದು ಭ್ರೂಣದಿಂದ ನನ್ನ ಏನಾದ್ರು ವಾದ ಅಲ್ಲಿಂದಾನೇ ಕಲಿಕೆ ಶುರು ಆಗತ್ತೆ ಅಂತ ಮೇಡಮ್ ಸರಿ ಇದು. ಸರಿ ಸರ್ ಕಲಿಕೆ ಆಯ್ತು. ಅಲ್ಲಿಂದ ಶುರು ಆಗತ್ತೆ ಅಂತ ಹೇಳಿದ ಹೌದು, ನನ್ನ ವಿಷಯದಲ್ಲಿ ನಾನು ಹೇಳ್ತೀನಿ, ಮಕ್ಕಳ ಕಲಿಕಾ ನ್ಯೂನತೆನೇ ಕಾರಣನೇ ತಾಯಿಯ ಭ್ರೂಣ ಅಂತ. ಯಾಕೆ ಅಂತಂದ್ರೆ ತಾಯಿ ಆ ಸಂದರ್ಭದಲ್ಲಿ ಏನಾದರೂ ಅಪಘಾತಕ್ಕೆ ಒಳಗಾಗಿದ್ರೆ, ಏನಾದರೂ ಆಘಾತ ಉಂಟಾಗಿದ್ರೆ, ತಾಯಿಗೆ ಆ ಸಂದರ್ಭದಲ್ಲಿ ಮಗುವಿನ ಅವಳು ಗರ್ಭಿಣಿ ಆಗಿರುವಂತಹ ಸಂದರ್ಭದಲ್ಲಿ ತಾಯಿಯ ಆರೈಕೆ ಸರಿಯಾಗದೇ ಇದ್ರೆ ಕಲಿಕಾ ನ್ಯೂನತೆಯ ಮಕ್ಕಳು ಹುಡ್ತಾರೆ ಅನ್ನುವಂಥದ್ದು ಇದು ಸಂಶೋಧನೆಯ ರೀತಿಯಲ್ಲಿ ಆಗಿರುವಂತಹ ಸತ್ಯ. ಅದಕ್ಕಿಂತ ಮೊದಲು ನಾನು ಈ ಕಲಿಕಾ ನ್ಯೂನತೆ ಅಂದರೆ ಏನು ಅಂತ ಒಂದಿಷ್ಟು ವಿಷಯಗಳನ್ನು ಹೇಳ್ತೀನಿ. ಸ್ಯಾಮ್ಯುಯಲ್ ಕ್ಲಾರ್ಕ್ ಅನ್ನುವಂಥವರು 1963ರಲ್ಲಿ ಈ ವಿಷಯವನ್ನು ಗುರುತಿಸಿದ್ರು, ಮಕ್ಕಳಿಗೆ ಕಲಿಕಾ ನ್ಯೂನತೆ ಏನಕ್ಕೆ ಬರುತ್ತೆ ಅಂಥೇಳಿ. ಆ ವಿಷಯವನ್ನು ಗುರುತಿಸ್ಬೇಕಾದ್ರೆ ಇದು ಕಲಿಕಾ ನ್ಯೂನತೆ ಅನ್ನುವಂಥದ್ದು ದೈಹಿಕ ಮತ್ತು ಮಾನಸಿಕವಾದಂತಹ ಒಂದು ಇದು ಸಮಸ್ಯೆ. ಇದು ಕೇವಲ ಏನೋ ಉಚ್ಚಾರಣೆಗೆ ಸಂಬಂಧಪಟ್ಟಿರುವುದು ಆ ಥರದ್ದು ಯಾವುದೂ ಸಮಸ್ಯೆ ಅಲ್ಲ. ಇದು ಒಂದು ಮಗುವಿನ ಸಮಗ್ರ ಅಭಿವೃದ್ಧಿಯ ಒಂದು ಸಮಸ್ಯೆ, ಇದು ಕಲಿಕಾ ನ್ಯೂನತೆ ಅನ್ನುವಂಥದ್ದು. ಇಲ್ಲಿ ಅನೇಕ ಶಾರೀರಿಕ ಮತ್ತು ದೈಹಿಕ ಮಾನಸಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅನೇಕ ಸಂಶೋಧನೆಗಳಾಗಿದೆ. ಇತ್ತೀಚೆಗೆ ತಾವೇನು ಬಿಂಬಿಸ್ತಿದ್ದೀರಲ್ಲ, ಮಕ್ಕಳೇ ತಾಯಿಯೇ ಮೊದಲ ಪಾಠಶಾಲೆ ಮಗುಗೆ ಅಂಥೇಳಿ, ಗುರು ಅಂಥೇಳಿ, ಇವತ್ತು ದೇಶದ ಅಭಿವೃದ್ಧಿ ಕಾನ್ಸೆಪ್ಟಲ್ಲಿ ಮಹಿಳೆಯರೆಲ್ಲರೂ ಕೆಲಸಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯರು ಸರ್ಕಾರಿ, ಅರೆ ಸರ್ಕಾರಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಅಲ್ಲೆಲ್ಲ ಹೆಣ್ಮಕ್ಳು ದುಡಿತಿದ್ದಾರೆ. ಅವ್ರಿಗೆ ಬಂದು ಅಡುಗೆ ಮಾಡೋದು, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದೇ ಆಗದೆ ಇರುವಂತಹ ಸಂದರ್ಭದಲ್ಲಿ ನನ್ನ ಮಗು ಏನು ತಪ್ಪಾಗ್ತಿದೆ ಅಂತ ನೋಡಕ್ಕೆ ಇವತ್ತು ಇದು ನಮ್ಮ ಎದುರಿಗೆ ಕಾಣ್ತಿರುವಂತಹ ಸತ್ಯ. ಇದು ಸತ್ಯ ಏನಂತಂದರೆ ಕಷ್ಟ ಆಗ್ಬೋದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ. ನಮಗೆ ಒಂದು ಕಾಲ ಇತ್ತು ತಾಯಿ ಅಂದ್ರೆಲ್ಲ ಮನೆಯಲ್ಲಿರೋರು, ನನ್ನ ಮಗು ಏನು ಮಾಡ್ತಿದೆ ಅಂತ ನೋಡ್ತಿರೋರು. ಆದರೆ ಇವತ್ತು ಆ ಸಮಸ್ಯೆ ತುಂಬ ಜಟಿಲ ಇದೆ. ಯಾಕಂತಂದರೆ ಇದು ದೇಶದ ಸಮಸ್ಯೆ. ಇವತ್ತು ನಾವೇನು ಮಹಿಳಾ ಅಭಿವೃದ್ಧಿ, ಮಹಿಳೆಯರೆಲ್ಲ ದುಡಿಲೇಬೇಕು ಅಂತ ಅಂದಾಗ ಎಲ್ಲರೂ ಕೆಲಸಕ್ಕೆ ಹೋಗ್ತಿದ್ದಾರೆ. ಇವತ್ತು ಮಗುಗೆ ಏನು ತೊಂದರೆ ಆಗ್ತಿದೆ ಅಂತ ನೋಡಕ್ಕೆ ಇವತ್ತು ತಾಯಿಗಳಿಗೆ ತುಂಬ ಕಷ್ಟ ಆಗ್ತಿದೆ. ಆದರೆ ಶಿಕ್ಷಕರಿಗೆ ಅದಲ್ಲ, ಅದು ಶಿಕ್ಷಕರಿಗೆ ಒಂದು ಜವಾಬ್ದಾರಿ. ಇವತ್ತು ಕಲಿಕಾ ನ್ಯೂನತೆ ಅನ್ನುವಂಥದ್ದು ಎಲ್ಲ ಶಿಕ್ಷಕರಿಗೂ ಅವ್ರು ಅದನ್ನು ಗುರುತಿಸ್ಲೇಬೇಕು. ಅದು ಬರೀ ಒಂದೆರಡು ಕಲಿಕಾ ನ್ಯೂನತೆ ಇಲ್ಲ, ಸುಮಾರು 19 ರೀತಿಯ ಕಲಿಕಾ ನ್ಯೂನತೆಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕ್ಯುಲಿಯಾ, ADHD, ಅಟೆನ್ಷನ್ ಡಿಫಿಕಲ್ಟಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ, ಸೆಲೆಬ್ರಿಲ್ ಫಾಲ್ಸ್ ಅಂಥೇಳಿ, ಹೀಗೆ ಕಿಸ್ಫ್ರಾಕ್ಸಿಯಾ, APD ಆಡಿಟರಿ ಪ್ರೊಸೆಸಿಂಗ್ ಡಿಸಾರ್ಡರ್ ಅಂತ, ಡೆಲೀರಿಯಮ್ಮು, ಈ ಥರದ್ದು 11 ಕಲಿಕಾ ನ್ಯೂನತೆಯನ್ನು ಮಕ್ಕಳಲ್ಲಿ ಗುರುತಿಸ್ತಾರೆ. ಈ ಕಲಿಕಾ ನ್ಯೂನತೆಯನ್ನು ಗುರುತಿಸ್ಬೇಕಾದ್ರೆ ಇದು ಶಿಕ್ಷಕರಿಗೆ ಡಯಟ್ ಅಂತ ಏನು ಮಾಡ್ತಾರಲ್ಲ, ಆ ತರಬೇತಿ ಸಂಸ್ಥೆಯಲ್ಲಿ ಕಾಲಕ್ಕೆ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ಇದು ಕೇವಲ ತರಬೇತಿಯನ್ನು ಶಿಕ್ಷಕರಿಗೆ, ಅದನ್ನು ಪೋಷಕರಿಗೆ ಎಲ್ಲಿ ಕೊಡ್ತಾರೆ? ಪೋಷಕರಿಗೆ ನಮ್ಗೆ ಏನಂತಂದರೆ ಮಕ್ಕಳು ಏನು ಮಾಡಿದ್ರು ಚಂದ, ಅದನ್ನು ನೀವು ಹೇಳಿದ್ರಿ ಮತ್ತು ರಿಪೀಟ್ ಮಾಡಲ್ಲ. ಆದರೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಮಕ್ಕಳಿಗೆ ಶಿಕ್ಷಕರಿಗೆ ಮಕ್ಕಳ ನ್ಯೂನತೆ ಕುರಿತು, ಮಕ್ಕಳ ಅಭಿವೃದ್ಧಿಯ ಕುರಿತು ಕಾಲಕಾಲಿಕವಾಗಿ ಇವತ್ತು ಸಂಶೋಧನಾತ್ಮಕವಾದಂತಹ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ 19 ರೀತಿಯಾದಂತಹ ನ್ಯೂನತೆಗಳನ್ನು ಮಕ್ಕಳಿಗೆ ಇವತ್ತು ಗುರುತಿಸ್ಬೇಕು ಅವರು ಶಿಕ್ಷಕರು. ಅದು ಅದು ಮೊದಲ ಮುಖ್ಯ ಇದ್ದವ್ರದ್ದು ಆದ್ಯತೆ ಶಿಕ್ಷಕರದ್ದು. ಹಾಗಾಗಿ ಇವತ್ತು ಪೋಷಕರಕ್ಕಿಂತ ಕಲಿಕಾ ನ್ಯೂನತೆಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅದರ ತೆರನಾಗಿ ಕೆಲಸ ಮಾಡುವಲ್ಲಿ ಶಿಕ್ಷಕರ ಪಾತ್ರನೇ ಹೆಚ್ಚು. ಪೋಷಕರಿಗೆ ತಮ್ಮೆಲ್ಲರ ಕೆಲಸ ಕಾರ್ಯಗಳ ಜೊತೆ ಮಕ್ಕಳನ್ನ ಎಷ್ಟು ನೋಡಕ್ಕೆ ಸಾಧ್ಯ ಆಗತ್ತೋ ಇಲ್ಲೋ, ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ಒಂದು ಹೆಣ್ಮಗು ನಮ್ಮ ಪಕ್ಕದ ಮನೆಯಲ್ಲೇ ಲಾ ಉಚ್ಚಾರ ಬರ್ತಿರ್ಲಿಲ್ಲ. ಅದಕ್ಕೆ ಅವ್ರ ಅಮ್ಮ ಬಂದು ಹೇಳೋರು, ನನ್ನ ಮಗಳಿಗೆ ಲಾ ಬರಲ್ಲ ಅಂದರೆ ಅವ್ರ ಅಮ್ಮಂಗೆ ಲಾ ಬರ್ತಿರಲಿಲ್ಲ. ನನ್ನ ಮಗಳು ಒಂದು ಕಾಲು ಅನ್ನನೂ ತಿನ್ನಲ್ಲ, ಒಳ್ಳೆ ಬಾಲೆ ಮಲ ಬೆಳ್ದಂಗೆ ಬೆಳೆದಿದ್ದಾಳೆ ಅಂತ. ಅಂದರೆ ಅವ್ರಿಗೆ ಲಾ ಬರಲ್ಲ. ಲಾ ಅವಳು ಹೇಳೋದೇನು, ನನ್ನ ಮಗಳು ಲಾ ಒಂದು ಕಾಳು ಅನ್ನನೂ ತಿನ್ನಲ್ಲ, ಒಳ್ಳೆ ಬಾಳೆ ಮರ ಬೆಳ್ದಂಗೆ ಬೆಳೆದಿದ್ದಾಳೆ ಅಂತ ಹೇಳೋಕ್ಕೆ ಲಾ ಉಚ್ಚಾರ ಅವಳಿಗೆ ಲಾ ಬರ್ತಿರ್ಲಿಲ್ಲ. ನನ್ನ ಮಗಳು ಒಳ್ಳೆ ಒಂದು ಕಾಲು ಅನ್ನನೂ ತಿನ್ನಲ್ಲ, ಒಳ್ಳೆ ಬಾಲೆ ಮರ ಬೆಳ್ದಂಗೆ ಬೆಳೆದಿದ್ದಾಳೆ ಅಂತ ಹೇಳೋರು. ಅದನ್ನು ಜೋಕ್ ಮಾಡ್ತಿದ್ವಿ. ಆದರೆ ಇವತ್ತು ಆ ನ್ಯೂನತೆ ಯಾಕೆ, ಅದು ತಾಯಿಗಿದ್ದಂತಹ ಇದರಲ್ಲಿ ನಾವು ಕಲಿಕಾ ನ್ಯೂನತೆಯಲ್ಲಿ ಮೊದಲನೇದು ಅನುವಂಶೀಯ ನ್ಯೂನತೆ ಅಂತ ಗುರುತಿಸ್ತೀವಿ. ಮತ್ತೆ ಬರ್ತೀನಿ ಮೇಡಮ್, ಅಸಿನ ಮೇಡಮ್ ಅವರೇ,
ಮಗುವಿಗಿತ್ತು ಅಂತ. ಮತ್ತೆ ಬರ್ತೀನಿ. ತುಂಬಾ ಚೆನ್ನಾಗಿರ್ತಕ್ಕಂಥ ಕೆಲವು ಅಂಶಗಳನ್ನ ಪ್ರಸ್ತುತಪಡಿಸಿದ್ರಿ ಸರ್. ಇಲ್ಲಿ ಹಸೀನಾ ಮೇಡಮ್ ರವರ ವಾದವನ್ನ ಮತ್ತೆ ನಾನು ಸತೀಶ್ ಸರ್ ಹತ್ರ ಹೋಗ್ತೀನಿ. ಸರ್, ಮುಖ್ಯವಾಗಿ ಮಗುವಿನ ನ್ಯೂನತೆಗಳನ್ನ 2 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ದೈಹಿಕ ನ್ಯೂನತೆಗಳು, ಇನ್ನೊಂದು ಮಾನಸಿಕ ನ್ಯೂನತೆಗಳು. ಈ ದೈಹಿಕ ನ್ಯೂನತೆ ವಿಷಯಕ್ಕೆ ಬಂದಾಗ ಕೆಲವರಿಗೆ ಕೆಲವೊಂದು ಸಮಸ್ಯೆಗಳಿರೋದು ನಮ್ಮ ಪತ್ತೆಯಾಜೆ. ಅದಕ್ಕೆ ಸ್ಪೆಷಲೈಸೇಷನ್ ಆಗಿರ್ತಕ್ಕಂಥ ಶಾಲೆಗಳಿವೆ. ಶ್ರವಣ ದೋಷ ಇರ್ತಕ್ಕಂಥವ್ರು, ಅಂಗವಿಕಲ ಇರ್ತಕ್ಕಂಥ ಕೆಲವು ಸಂಪೂರ್ಣವಾದಂಥ ಶಿಕ್ಷಣ, ಬೇರೆದೇ ಆಗಿರ್ತಕ್ಕಂಥ ಶಿಕ್ಷಣ ಪದ್ಧತಿ ಇದೆ. ಜನರಲ್ ಆಗಿ ನಾವು ಜನರಲೈಸ್ ಆಗಿ ಮಾತಾಡೋದಿದ್ರೆ ಮತ್ತೆ ಮಾನಸಿಕ ಸಮಸ್ಯೆಗಳಿಗೆ ಬರ್ತೀವಿ. ಈ ಮಾನಸಿಕ ಸಮಸ್ಯೆಗಳನ್ನ ಅನುಭವಿಸಿರ್ತಕ್ಕಂಥ ಕೆಲವು ಮಾನಸಿಕ ಸಮಸ್ಯೆ ಅಂತಂದ್ರೆ ಮೆಂಟಲಿ ಡಿಸಾರ್ಡರ್ ಅಂತಂದಲ್ಲ, ಅದು ಸಪ್ರೇಟ್ ಆಗಿ ಹೋಗುತ್ತೆ. ಇಲ್ಲಿ ಮೆಂಟಲಿ ಡಿಸಾರ್ಡರ್ ಅನ್ನಕ್ಕಿಂತ ಮಾನಸಿಕ ಸಮಸ್ಯೆಗಳಂದ್ರೆ ಒಂದು ಕಲಿಕಾ ನ್ಯೂನತೆಗಳು. ಮಗು ಶಾಲೆಯಲ್ಲಿ ಸವಾಲುಗಳನ್ನು ಎದುರಿಸುತ್ತೆ, ನೆನಪಿನ ಶಕ್ತಿಯ ಸವಾಲು. ಆ ಒಂದು ಸಮಯದಲ್ಲಿ ಅದು ಗ್ರಹಿಕೆಯನ್ನು ಕೊಡುತ್ತೆ. ಮತ್ತೆ ಮನೆ ಬಂದಾಗ ಟೀಚರ್ ಏನು ಹೇಳ್ಕೊಟ್ಟಿದ್ದು ಗೊತ್ತಾಗಲ್ಲ. ಮತ್ತೆ ಶಾಲೆಯಲ್ಲಿ ಕೆಲವೊಂದು ಏಕಾಗ್ರತೆ ಸಮಸ್ಯೆ ಇರುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅದನ್ನೇ ಮೆಲುಕು ಹಾಕ್ತಾ ಟೀಚರ್ ಏನ್ ಪಾಠ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈ ಎಲ್ಲಾ ಸಮಸ್ಯೆಗಳು ನೋಡಿದ್ರೆ ಮತ್ತೆ ಎಲ್ಲೋ ಒಂದ್ ಕಡೆ ಶಿಕ್ಷಕರ ಸಭೆ, ಶಿಕ್ಷಕರು ಮತ್ತೆ ಪೋಷಕರ ಸಭೆ ಅಂತ ಕರೆದಾಗ ಮತ್ತೆ ಪೋಷಕರು ಶಿಕ್ಷಕರನ್ನೇ ಕೇಳ್ತಕ್ಕಂಥದ್ದು, ಹೇಗಿದೆ ನನ್ನ ಮಗಳು ಅಂತ. ಮತ್ತೆ ಇಲ್ಲ ಅಂತಂದ್ರೆ ಮತ್ತೆ ಶಿಕ್ಷಕ ಏನ್ ಮಾಡ್ತಾನೆ, ಆ ಒಂದು ಸಮಸ್ಯೆಗೆ ಹೆಚ್ಚಾಗಿ ಪೋಷಕರನ್ನ ಕರ್ಬಿಟ್ಟು ನಿಮ್ಮ ಮಗು ಯಾಕೆ ಹೀಗೆ ಮಾಡ್ತಾ ಇದೆ ಅಂತ. ಇಲ್ಲಿ ಎಲ್ಲ ಒಂದ್ ಕಡೆ ನೋಡಿದಾಗ ಇಬ್ರು ಪಾತ್ರನೇ ಇದೆ ಅನ್ನೋ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಅಂಶ ಇದ್ರೂ ಕೂಡ ಈಗ ನಿಮ್ಮ ಒಂದು ವಿಚಾರಕ್ಕೆ ಬಂದಾಗ ಇಲ್ಲಿ ಪೋಷಕರು ಇಲ್ಲ ಸರ್, ಪೋಷಕರೇ ಹೆಚ್ಚು ಅನ್ನೋದಕ್ಕೆ ಮತ್ತೆ ನಿಮ್ಮ ವಾದಗಳೇನು ಅಂತ. ಸರ್, ಹಸೀನಾ ಮೇಡಮ್ ಅವರಿಗೆ ಒಂದು ನಾನು ಟೀಕೆ ಮಾಡ್ತಾ ಇದ್ದೀನಿ. ಅವರು ನಮ್ಮ ಚರ್ಚೆಗೆ ಬಂದಿರತಕ್ಕಂಥ ವಿಚಾರ ಮಗುವಿನ ನ್ಯೂನತೆಯನ್ನು ಕಂಡುಹಿಡಿಯೋದ್ರಲ್ಲಿ ಪೋಷಕರ ಪಾತ್ರ ಹಿರಿದು ಶಿಕ್ಷಕರ ಪಾತ್ರ ಹಿರಿದು ಅನ್ನೋದು. ಅವರು ವಿಷಾಂತರ ಆದರು ಅನ್ನೋದು ಒಂದು ಟೀಕೆ ಅವ್ರ ಬಗ್ಗೆ ನನ್ನದು. ಆಮೇಲೆ ಇಬ್ಬರೂ ಕೂಡ ತಾಯಂತರ ಆಗಿದಾರ ಅನ್ನೋ ಒಂದು ಸಂಶಯ ಬರ್ತಾ ಇದೆ ನನಗೆ. ಯಾಕೆ ಸಂಶಯ ಬರ್ತಾ ಇದ್ದಾರೆ ಅಂತಂದರೆ, ನನ್ನ ಮಾಹಿತಿ ಪ್ರಕಾರ ಅವ್ರಿಗೂ ಕೂಡ ಇಬ್ಬರಿಗೂ ಕೂಡ ಮಕ್ಕಳಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ನಾವು ಕೆಲಸದ ಒತ್ತಡದಲ್ಲಿರ್ತೀವಿ, ಮಗುವಿನ ಯಾವುದೇ ಏನೂ ಕೆಲಸ ನಮ್ಮ ಕೆಲಸದಲ್ಲಿ ಒತ್ತಡದಲ್ಲಿರೋದ್ರಿಂದ ನಾವು ಏನೂ ಕೆಲಸಕ್ಕೆ ಹೋಗಲ್ಲ ಅನ್ನೋ ಈಜಿಯಾಗಿ ಸರಳವಾಗಿ ಒಂದು ಮಾತಾಡ್ಬಿಟ್ರು ಅವರು ಹಸೀನಾ ಮೇಡಮ್. ಇಲ್ಲಿ ಅವರು ಕೂಡ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದು ತಾಯಿಯಾಗಿದ್ದು ತಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕೋ ಅದನ್ನು ಕಲಿಸಿದ್ದಾರೆ. ಆ ಕಲಿಸಿರ್ತಕ್ಕಂಥ ವಿಚಾರವನ್ನು ಆ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಇವತ್ತು ನಾವು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ತಪ್ಪು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಕಲಿಸಿರ್ತೀರಾ ಮೇಡಮ್, ಅದನ್ನು ಒಪ್ಕೊಳ್ಳಿ. ಹಾಗಾಗ್ಬಿಟ್ಟು ಈಗ ಒಂದು ಮಾತು ಹೇಳ್ಬೇಕು ನಾನು ಇವಾಗ, ಅದನ್ನು ಒಪ್ಕೋಬೇಕು ಅವರು. ಆಮೇಲೆ ಲತಾ ಮೇಡಮ್ಮು ಎದ್ದ್ಯಾ ಬಿದ್ದ್ಯಾ ಹೋದ್ಯಾ ಅನ್ನೋ ಲೆಕ್ಕಕ್ಕೆ ಏನೋ ಪದ ಬಳಸ್ಬಿಟ್ಟು ಮಗುವಿನ ಬೆಳವಣಿಗೆಯಲ್ಲಿ ತಾಯಿದೇನು ಬರಲ್ಲ, ಅದು ಮುದ್ದು ಮಾಡ್ತಾಳೆ ತಾಯಿ. ಮುದ್ದು ಮಾಡಿದ್ರೆ ಮಗು ಏನು ತಪ್ಪು ಮಾಡಿದ್ರು ಕೂಡ ಅದು ಒಳ್ಳೇದು ಅನಿಸ್ತಾ ಇರ್ತಿದ್ದೆ ಅಂತಂದ್ರು. ಅವರಿಗೆ ಕೇಳ್ತಾ ಇದ್ದೆ ನಾನು ಪ್ರಶ್ನೆ. ಅವ್ರಿಗೂ ಇಬ್ಬರು ಮಕ್ಕಳಿದ್ದಾರೆ ಅಂತ ಮಾಹಿತಿ ನನಗೆ. ಅವ್ರ ಮಗನೇ ಅಥವಾ ಮಗಳು ಬಿದ್ದಾಗ ಬಿದ್ದ್ಯಾ ಆಯ್ತು ಬಿಡು, ಎದ್ದ್ಯಾ ಓದೇ ಬಿಡು, ಆ ಥರ ಏನೋ ನೆಗ್ಲೆಕ್ಟ್ ಮಾಡ್ತಾರೆ ಅವರು. ಬಿದ್ದಾನು ಇಲ್ಲಿ ನಿಧಾನಕ್ಕೆ ಬರಬೇಕಪ್ಪ, ಇಲ್ಲಿ ಕಲ್ಲಿದೆ ನೋಡ್ಕೊಂಬರ್ಬೇಕು. ಮಗು ದೀಪ ಮನೇಲಿ ದೀಪ ಹಚ್ಚಿರ್ತಾರೆ ಅವರು. ದೀಪ ಹಚ್ಚಿ ಸಣ್ಣ ಮಗು ಇದ್ದಾಗ ಒಂದೇ ಸಲ ಹೋಗಿ ಆ ದೀಪ ಅಲ್ಲಾಡ್ತಾ ಇರ್ತಿದೆ. ಆ ಮಗುಗೆ ಏನೋ ಒಂಥರ ಖುಷಿ ಕಾಣ್ತಾ ಇರ್ತಿದೆ. ಹೋಗಿ ಇಟ್ಕೊಂಬಿಡ್ತು, ಸುಟ್ಟೋಯ್ತು. ಅವಾಗ ಅವ್ರು ಹೇಳ್ಕೊಟ್ಟಿರ್ತಾರೆ, ನೋಡಿ ಆಯ್ತಲ್ಲ ನನಗೆ ಸುಟ್ಟೋಯ್ತಲ್ಲ, ಇದು ಬೆಂಕಿ, ಇದು ಮುಟ್ಟಬಾರ್ದು. ಅದನ್ನು ಹೇಳ್ಕೊಟ್ಟಿಲ್ವ ಅವರು? ಹೇಳ್ಕೊಟ್ಟಿಲ್ವ ಕೇಳ್ರಿ ಅವರು? ಹೇಳ್ಕೊಟ್ಟಿರ್ತಾರೆ. ಇಲ್ಲ ಸುಡ್ತಾ ನೋಡಿ ಇನ್ನೊಂದು ಸಲ ಹೇಳು, ಹಂಗೆ ಹೇಳ್ಕೊಟ್ಟಾರ ಅವರು. ಯಾಕೆ ಪೋಷಕರ ಜವಾಬ್ದಾರಿನ ನಿರ್ವಹಿಸಿದ್ರು ಕೂಡ ಇಲ್ಲಿ ವಾದಕ್ಕೆ ಬಂದಾಗ ಯಾಕೆ ಪಲಾಯನ ವಾದ ಮಾಡ್ತೀರಾ ನೀವೆಲ್ಲ? ನೀವು ಕಲ್ಸ್ಕೊಟ್ಟಿಲ್ವ ನಿಮ್ಮ ಮಕ್ಕಳಿಗೆ? ನೀವೆಲ್ಲ ನಿಮ್ಮ ಪಾತ್ರ ಹಿರಿದಾಗಿಲ್ವ ಅಲ್ಲಿ? ಆಮೇಲೆ ಇನ್ನೊಂದು ಸರ್ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಶಾಲೆಗೆ ಮಗು ಹೋಗ್ತಾ ಇದೆ ಅಂತಂದಾಗ ಯಾವುದೋ ಒಂದು ತಪ್ಪಾಯಿತು, ಅದನ್ನು ಉದಾಹರಣೆಗೆ ಒಂದು 2-3 ಕಲಿಕಾ ನ್ಯೂನತೆ ಹೇಳಿದೆ. ಡಿಸ್ಲೆಕ್ಸಿಯಾ ಅಂತ ಬರ್ತಿತ್ತೆ, ಅಲ್ಲಿ ಅಕ್ಷರವನ್ನು ಗುರುತಿಸೋದ್ರಲ್ಲಿ ಮಗು ಮಾಡ್ತಕ್ಕಂಥ ತಪ್ಪು. ಆಮೇಲೆ ಡಿಸ್ಗ್ರಾಫಿಯಾ ಅಂತ ಬರ್ತಿತ್ತೆ. ಆ ಡಿಸ್ಗ್ರಾಫಿಯಾದಲ್ಲಿ ಮಗು ಪಿಯನ್ನು ಕ್ಯೂ ಥರ ಬರೆಯೋದು, ಅಥವಾ 21 12 ಥರ ಬರೆಯೋದು, ಅದು 12 21 ಥರ ಬರೆಯೋದು. ಇದು ಉಲ್ಟಾ ಬರ್ತಕ್ಕಂಥ ಒಂದು ಕಾಯಿಲೆ ಅದು. ಅದೇ ರೀತಿ ಡಿಸ್ಕ್ಯಾಲ್ಕುಲಿಯಾ ಅಂತ ಬರ್ತಿತ್ತೆ, ಅಲ್ಲಿ ಗಣಿತದಲ್ಲಿ ಕಂಡು ಬರ್ತಕ್ಕಂಥ ಕೆಲವರು ಲೋಪದೋಷಗಳು. ಈ ಥರದ ಕಲಿಕಾ ನ್ಯೂನತೆಗಳು ಸಾಕಷ್ಟು ಇದ್ದಾವೆ. ಆ ಕಲಿಕಾ ನ್ಯೂನತೆ ಇದೆ ಅಂತಂದಾಗ ಮೊದಲ ಪರೀಕ್ಷೆ ಆಗುತ್ತೆ, ಒಂದು FA1 SA1 ಯಾವುದೋ ಒಂದು ಆಗುತ್ತೆ ಎಕ್ಸಾಮ್ ಆದಾಗ ಪೋಷಕರ ಸಭೆನ ಕರೀತಾರೆ. ಪೋಷಕರ ಸಭೆ ಕರೆದಾಗ, ನೋಡಮ್ಮ ನಿಮ್ಮ ಮಗು ಈ ಥರ ಮಾರ್ಕ್ಸ್ ತೊಗೊಂಡಿದೆ, ಏನೂ ಬರೆಯಲ್ಲ ಅವನು, ಸಿಂಪಲಾಗಿ ಟೀಕೆ ಮಾಡ್ತಾರೆ ಟೀಚರ್ಸು. ಏನೂ ಬರೆಯಲ್ಲ ಅವನು, ಏನೂ ಬರಲ್ಲ ರೀ ಅವನಿಗೆ, ನೀವೇನು ಮಾಡ್ತೀರಿ ಮನೆಯಲ್ಲಿ? ಅವ್ರು ಕೇಳಿರ್ತಾರೆ. ಕೇಳ್ರಿ, ಅವರು ಟೀಚರ್ ಆಗಿದ್ದಾರೆ. ಯಾರಾದರೂ ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗ ಏನು ಮಾಡ್ತೀರಿ ನೀವು ಮನೆಯಲ್ಲಿ ಅಂತ ಕೇಳಿರ್ತಾರೆ ಪೋಷಕರಿಗೆ. ಅವರು ಯಾಕೆ ಕೇಳಿರ್ತಾರೆ? ಅವರು ಆ ಪೋಷಕರು ಏನಾದರೂ ನಿಮ್ಮದೇ ಜವಾಬ್ದಾರಿ ಅಮ್ಮ ಅಂತ ಹೇಳ್ತಾರಾ?
ಹೇಳ್ರಿ ಅವ್ರಿಗೆ. ಹಾಗಿರೋದಿಲ್ಲ. ನೀವೇನು ಮಾಡ್ತೀರಾ ಮನೆಯಲ್ಲಿ? ನೀವು ಯಾಕೆ ಹೇಳ್ತೀರಾ ಏನು ಮಾಡ್ತೀರಾ ಮನೆಯಲ್ಲಿ ಅಂತ? ನೀವು ಮನೆಯಲ್ಲಿ ಕಲ್ಸಲ್ವಾ ಅಂತ ಕೇಳ್ತೀರಾ? ನೀವು ನಿಮ್ಮ ಜವಾಬ್ದಾರಿಯಿಂದ ನುಣಿಸ್ಕೊಳಕ್ಕೆ ನೀವು ಕೇಳ್ತೀರಾ ಆ ಮಾತು? ಇಲ್ಲ ತಾನೇ? ಕೇಳ್ತೀರಾ? ಏನು ಮಾಡ್ತೀರಮ್ಮ ಮನೇಲಿ ಹೇಳ್ಕೊಳಕ್ಕಾಗಲ್ವಾ? ಆಗ ತಾಯಿ ಹೇಳ್ತಾಳೆ, ಅವಳಿಗೆ ಪೂರ್ಣ ಪ್ರಮಾಣದ ಗೊತ್ತಿರ್ತೈತೆ, ನನ್ನ ಮಗು ಏನು ತಪ್ಪು ಮಾಡುತ್ತೆ, ನಾನು ಮೊದಲಿಂದ ನೋಡ್ಕೊಂಬಿದ್ದೀನಿ ಮೇಡಮ್, ಅದು ಈ ಥರದ ನ್ಯೂನ್ಯತೆ ಆ ಮಗುವಲ್ಲಿದೆ ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಬಳಿಗೆ ವಿವರಣೆ ಕೊಟ್ಟಾಗ ಮಾತ್ರ ನಿಮ್ಮ ಅರಿವಿಗೆ ಬರುತ್ತೆ. ಸೊ ಅರಿವಿಗೆ ಬಂದರೂ ಕೂಡ ನೀವೇನು ಮಾಡ್ತೀರಿ? ನಿಮ್ಮ ಇಡೀ ಶಾಲೆಯಲ್ಲಿ 40 ಜನ 50 ಜನ ಮಕ್ಕಳಿದ್ದಾರೆ ನಿಮ್ಮ ಸೆಕ್ಷನಲ್ಲಿ ಇದ್ದ ಅಂದಾಗ ಗುಂಪಲ್ಲಿ ಗೋವಿಂದ ಅದು. ನೀವು ಇಂಡಿವಿಜುವಲ್ ಕೇರ್ ತೊಗೊಳ್ತೀರಾ ಮಗುಗೆ? ಪರ್ಸನಲ್ ಆ ಸಮಯ ಇಲ್ಲ ನಿಮಗೆ. ಇದನ್ನು ಒಪ್ಕೊಳ್ಳಿ, ನಿಮಗೆ ಇಂಡಿವಿಜುವಲ್ ಕೇರ್ ತಗೊಳ್ತಕ್ಕಂಥ ಪರಿಪಾಠ ಅಥವಾ ಪ್ರಜ್ಞೆ ಅಲ್ಲಿ ಬರೋದಿಲ್ಲ. ಯಾಕಂದರೆ ಆ ಮಗುವಿಗೆ ಮಾತ್ರ ಗಮನ ಹರಿಸೋದಾದರೆ ಉಳಿದ ಮಕ್ಕಳಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ನೀವು ಕಾಮನ್ ಟೀಚಿಂಗ್ ಮಾಡ್ತೀರ, ಇಂಡಿವಿಜುವಲ್ ಕೇರ್ ತೊಗೊಂಡು ಮನೆಯಲ್ಲಿ ನನ್ನ ಮಗು ಓದಬೇಕು, ನನ್ನ ಮಗುವಿನ ಉಚ್ಚಾರಣೆ ಸರಿಯಾಗಬೇಕು, ನನ್ನ ಮಗು ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು ಅಂತ ಪ್ರಯತ್ನ ಮಾಡೋರು ಪೋಷಕರು, ಟೀಚರ್ಸ್ ಅಲ್ಲ. ನೀವು ಕಲಿಸಿದ್ದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ ಅಷ್ಟೇ. ಒಂದು ಬೇಸಿಕ್ ನಾಲೆಜ್ ಬಿಲ್ಡಿಂಗ್ ಫೌಂಡೇಶನ್ ಹಾಕ್ಕೊಟ್ಟಿರ್ತೀವಿ ನಾವು ಪೋಷಕರು. ಫೌಂಡೇಶನ್ ಹಾಕ್ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ ನೀವು ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತೀರಿ ವಿನಃ ಯಾವುದೇ ಕಾರಣಕ್ಕೂ ನೀವು ಗುಂಡಿ ತೋಡಿ ಫೌಂಡೇಶನ್ ಹಾಕೋದಿಲ್ಲ. ಓಕೆ, ಇಲ್ಲಿ ಸತೀಶ್ ಅವರ ವಾದ ಏನಂತಂದ್ರೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಕ್ಕಂಥದ್ದು ಪೋಷಕರೇ ಹೊರತು ಶಿಕ್ಷಕರಲ್ಲ. ಶಿಕ್ಷಕರು ಗುಂಪಿನಲ್ಲಿ ಗೋವಿಂದ 40 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಹೋಗ್ತಾರೆ. ಮತ್ತೆ ಏನಾದರೂ ಮಗು ಏನಾದರೂ ಕಲೀಲಿಲ್ಲ ಅಂತಂದ್ರೆ ಮತ್ತೆ ಪೋಷಕರೇ ಕರೆದ್ಬಿಟ್ಟು ಏನು ನೀವು ಮನೇಲಿ ಸ್ವಲ್ಪನೂ ಕೇರ್ ತಗೊಳ್ತಾ ಇಲ್ಲ ನಿಮ್ಮ ಮಕ್ಕಳಿಗೆ, ಏನು ಕಲಿತಾ ಇದೆ ಮಗು? ನೋಡಿ ಕ್ಲಾಸಲ್ಲಿ ಬಂದಾಗ ಹೋಮ್ ವರ್ಕ್ ಮಾಡೋದಿಲ್ಲ, ಮತ್ತೆ ಹೇಳಿದ್ದನ್ನ ಕಲಿಯಲ್ಲ, ಪ್ರಶ್ನೋತ್ತರ ಅಂತ ಹೇಳ, ನೋಡಿ ಈ ಮಾರ್ಕ್ಸ್ ಇಷ್ಟು ತೆಗೆದ್ಬಿಟ್ಟಿದೆ ಅಂತ ಮತ್ತೆ ನೀವು ಮತ್ತೆ ಪೋಷಕರನ್ನೇ ದೂರ್ತಾ ಇದ್ದೀರಾ. ಇಲ್ಲಿ ಶಿಕ್ಷಕನ ಜವಾಬ್ದಾರಿ ಎಲ್ಲಿ ಉಳಿತು ಅಂತಕ್ಕಂಥದ್ದು ಅವ್ರ ವಾದ. ಇದರ ನಡುವೆನೂ ಕೂಡ ಇನ್ನೊಂದು ವಾದ ಇದೆ. ಏನಪ್ಪಾ ಅಂತಂದ್ರೆ, ಒಂದು ಪೋಷಕರ ಶಿಕ್ಷಕರ ಸಭೆ ಬಂದಾಗ ಪೋಷಕರು ಏನ್ ಮಾಡ್ತಾರೆ, ನನ್ನ ಮಗುದೇನು ಪ್ರಾಬ್ಲಮ್ಮು, ಎಲ್ಲಿ ನನ್ನ ಮಗು ಎಡವಿದಾನೆ, ಯಾಕೆ ಕಡಿಮೆ ಅಂಕ ಬಂದಿದೆ ಅಂತ ಹೇಳಿದಾಗ ಶಿಕ್ಷಕ ಅದನ್ನು ಗುರುತಿಸಿ ಹೇಳ್ತಾನೆ, ಇಲ್ಲ ನಿಮ್ಮ ಮಗುವಿನಲ್ಲಿ ಸ್ವಲ್ಪ ಏಕಾಗ್ರತೆ ತುಂಬ ಕೊರತೆ ಇದೆ, ಅಥವಾ ಮಾನಸಿಕ ನಿಮ್ಮ ಏನಾದ್ರು ಕುಟುಂಬದಲ್ಲಿ ಏನಾದರೂ ಜಗಳ ಇದೆಯಾ, ಯಾಕಂದರೆ ನಾನೇನೋ ಪಾಠ ಹೇಳ್ತೀನಿ ಅವನೆಲ್ಲೋ ಯಾವುದೋ ಲೋಕದಲ್ಲಿ ಏನಾದ್ರು ಸಮಸ್ಯೆಗಳಿದೆಯಾ. ಯಾವಾಗ ಒಬ್ಬ ಶಿಕ್ಷಕ ಪೋಷಕರಿಂದ ಅದನ್ನು ತಿಳ್ಕೊಂಡು ಅವರು ನೋಡಿ ಇವತ್ತಿನ ಸಮಸ್ಯೆಗಳು ಹೇಗಿದೆ ಅಂತಂದರೆ, ಆಧುನಿಕ ಒಂದು ಜೀವನ ಧಾವಂತದಲ್ಲಿ ಎಷ್ಟೋ ಡೈವರ್ಸ್ ಕೇಸ್ಗಳು, ಎಷ್ಟೋ ಕೌಟುಂಬಿಕ ಸಮಸ್ಯೆಗಳಿವೆ, ಎಷ್ಟೋ ಮಗುವಿನ ಸಮಸ್ಯೆಗಳಿವೆ. ಅದನ್ನೆಲ್ಲ ಪೋಷಕರ ಜೊತೆಗೆ ಚರ್ಚೆ ಮಾಡಿ ಶಿಕ್ಷಕ ಅಲ್ಲಿ ಒಬ್ಬ ವೈದ್ಯನ ರೀತಿಯಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಶಿಕ್ಷಕರ ಜವಾಬ್ದಾರಿ ಇದೆ ಅಂತ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಲತಾಮಣಿ ಅವರ ಸತೀಶ್ ಅವರ ವಾದಕ್ಕೆ ನೀವೇನು ಹೇಳ್ತೀರಾ ಅಂತ? ಸತೀಶ್ ಸರ್ ಅವರು ಓರ್ವ ಜವಾಬ್ದಾರಿಯುತ ಅನ್ನೋದನ್ನೇ ಮರೆತುಬಿಟ್ಟಿದ್ದಾರೆ. ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನ ತಮ್ಮ ತಲೆ ಮೇಲೆ ಇಟ್ಕೊಂಡು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ಇಡೀ ಭದ್ರಾವತಿ ಜನ. ವೀಕ್ಷಕರೇ ನೋಡ್ತಾ ಇದ್ದಾರೆ, ಗಮನಿಸಿ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ಈಗ ಒಬ್ರು ಶಿಕ್ಷಕರಾಗಿ ಪ್ರಾಂಶುಪಾಲರಾಗಿ ಅವರು ಪೋಷಕರ ಸಭೆನ ಕರೀತಾರೆ. ಪೋಷಕರ ಸಭೆಯನ್ನು ಕರೆದು ಮಕ್ಕಳಲ್ಲಿ ಏನೇನು ನ್ಯೂನ್ಯತೆ ಇದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಇಟ್ಕೊಂಡಿರ್ತಾರೆ. ಪೋಷಕರು ನಾನು ದುಡ್ಡು ಕಟ್ಟಿದ್ದೀನಿ ಅನ್ನೋ ಗತ್ತಿನಲ್ಲಿ ಬಂದಿರ್ತಾರೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ದುಡಿತೀನಿ, ನನ್ನ ಮಗು ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆನಲ್ಲಿ ಕಲಿತಾ ಇದೆ, ಕಲೀಲಿಕ್ಕೆ ಅಂತಾನೆ ಕಲಿಸ್ಲಿಕ್ಕೆ ಅಂತಾನೆ ನಾನು ನಿಮ್ಮ ಹತ್ರ ತಗೊಂಡ್ ಬಂದು ಬಿಟ್ಟಿದ್ದೀನಿ. ಅದು ಬಿಟ್ಟು ನಾನೇ ಕಲ್ಸೋ ಆಗಿದ್ರೆ ನಾನೇ ಇಟ್ಕೊಂಡು ಕಲಿಸ್ತಿದ್ದೆ ಕಣಯ್ಯ, ನಿನ್ಗೆ ಕೈಯ ಕೊಡ್ಬೇಕಿತ್ತು ದುಡ್ಡ ಅಂತ ಹೇಳೋ ಅಂತ ಜನ ಎಷ್ಟೋ ಇದ್ದಾರೆ. ಸೊ ಈಗ ನಾವು ವಿಚಾರಕ್ಕೆ ಬರೋದಾದ್ರೆ, ಈಗ ಪೋಷಕರೇ ಎಲ್ಲವನ್ನೂ ತಿದ್ದುತ್ತಾರೆ ಅಂತ ನಮ್ಮ ಎದುರಾಳಿ ಮಿತ್ರರು ಹೇಳ್ತಾ ಇದ್ದಾರೆ. ಓರ್ವ ಶಾಲಾ ಪ್ರಾಂಶುಪಾಲರಾಗಿ ಅವರು ಒಂದು ಪೋಷಕರ ಸಭೆ ಅಂತ ಬಂದಾಗ ಹಲವಾರು ಕಂಪ್ಲೇಂಟ್ಗಳ ಲಿಸ್ಟೇ ಇರುತ್ತೆ. ಅದು ಶಿಕ್ಷಕರ ಮೇಲೆ ಇರ್ಬೋದು ಅಥವಾ ಶಿಕ್ಷಕರು ಪೋಷಕರ ಮೇಲೆ ಇರ್ಬೋದು. ಅದು ಪ್ರಾಂಶುಪಾಲರ ಹತ್ರನೇ ಹೋಗುತ್ತೆ. ಆಗ ಪ್ರಾಂಶುಪಾಲರು ಹೇಳೋದು ಒಂದೇ ಮಾತು, ನೀವು ತರಗತಿನಲ್ಲಿ ಏನು ಮಾಡ್ತಾ ಇದ್ದೀರಾ, ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ ಅಥವಾ ನಿದ್ದೆ ಮಾಡ್ತಾ ಇದ್ದೀರಾ ಅಂತ. ಯಾಕೆ ಅಂದರೆ ಅಲ್ಲಿ ಶಿಕ್ಷಕನ ಜವಾಬ್ದಾರಿ ಏನು ಅನ್ನೋದನ್ನ ಅರಿವು ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಒಂದೊಂದು ತರಗತಿ ನಡೀತಾ ಇದೆ ಅಂದರೆ ಅಲ್ಲಿ ಪಾಠ ಮಾಡೋದು ಅಷ್ಟೇ ಮುಖ್ಯ ಆಗಿರಲ್ಲ. ಆ ಮಗು ಏನು ಮಾಡ್ತಿದೆ, ಅವನ ಚಟುವಟಿಕೆಗಳೇನು, ಅವನು ಯಾವ ರೀತಿ ಕಲಿಕೆನಲ್ಲಿ ತೊಡಗಿಸ್ಕೊಂಡಿದ್ದಾನೆ, ಆ ಕಲಿಕೆ ಸಫಲವಾಗ್ತಿದೆಯಾ ವಿಫಲವಾಗ್ತಿದೆಯಾ, ಆ ಮಗು ಎಲ್ಲಿ ಎಡುತ್ತಾ ಇದೆ, ಅದಕ್ಕೆ ನಾನು ಪೂರಕವಾಗಿ ಯಾವ ರೀತಿ ತರಗತಿಗಳನ್ನ ಕೊಟ್ಟು ಆ ಮಗುನ ಕಲಿಕಾ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ನಾನು ಪ್ರಯತ್ನ ಪಡಬೇಕು. ಈ ಎಲ್ಲ ಚಟುವಟಿಕೆಗಳ ಆಧಾರದ ಮೇಲೆ ಅಲ್ಲಿ ಬೋಧನೆ ನಡೀತಾ ಇರುತ್ತೆ ಹೊರತು ಬಹುಶಃ ನಮ್ಮ ಎದುರಾಳಿ ಮಿತ್ರರು ನಡೆಸ್ತಿರುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ರೀತಿಯ ಗುಣಮಟ್ಟದ ಶಿಕ್ಷಣ ನಡೀತಾ ಇಲ್ವೇನೋ, ಹಾಗಾಗಿ ಅವ್ರು ಹಾಗಂತ ಇರ್ಬೋದು, ನನಗದು ತಿಳಿತಾ ಇಲ್ಲ.
ಮತ್ತೊಂದು ವಿಚಾರ ಹೇಳಕ್ಕೆ ಬಂದರೆ ದೈಹಿಕ ನ್ಯೂನತೆ ಮತ್ತು ಮಾನಸಿಕ ನ್ಯೂನತೆ ಅಂತ ಹೇಳಿದ್ರಿ ತಾವು. ಈ ಒಂದು ದೈಹಿಕ ನ್ಯೂನತೆನಲ್ಲಿ ಶ್ರವಣ ದೋಷ, ದೃಷ್ಟಿದೋಷ ಅಂತ ಏನು ಹೇಳಿದ್ರಿ, ಆ ಒಂದು ವಿಚಾರಕ್ಕೆ ಬಂದಾಗ ಮಗು ಕಲಿಕೆನಲ್ಲಿ ಎಡುತ್ತಾ ಇದ್ದಾನೆ ಅಂದಾಗ, ಅವನು ಓದ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲೇನೋ ಸಮಸ್ಯೆ ಇದೆ ಅಂತ ಅಂದಾಗ ಶಿಕ್ಷಕರಲ್ಲಿ ಗಮನಿಸ್ತಾರೆ, ಯಾಕೆ ಅವನು ಓದ್ತಾ ಇಲ್ಲ, ನಾ ಹೇಳಿದ್ದ ಅವನಿಗೆ ಕೇಳಿಸ್ತಾ ಇಲ್ವಾ ಅಂತ. ಅಲ್ಲಿ ಅವರು ಶ್ರವಣ ದೋಷವನ್ನ ಸಮಸ್ಯೆಯನ್ನು ಗುರುತಿಸ್ತಾರೆ. ಹಾಗೆ ದೃಷ್ಟಿದೋಷ, ಅವನು ಬೋರ್ಡಿಂದ ಸ್ವಲ್ಪ ದೂರ ಕೂತು ಬರಿತಿದ್ದಾನೆ ಅಂದಾಗ ಕಣ್ಣು ಮಿಳಮಿಳ ಮಾಡ್ತಾ ಇರ್ತಾನೆ, ಅಥವಾ ಅದೇನು ಮಾಮ್, ಇದೇನು ಮೇಸ್, ಅದೇನು ಸರ್ ಅಂತ ಕೇಳ್ತಾ ಇರ್ತಾನೆ. ಆವಾಗ ಅವನು ಹತ್ರ ಕರೆದು ವಿಚಾರಿಸ್ತಾರೆ, ಯಾಕೆ ನಿನಗೆ ಕಾಣಿಸ್ತಾ ಇಲ್ವಾ ಅಂತ. ಆಗ ಆ ಮಗು ಹೇಳುತ್ತೆ, ನೀವು ಅಲ್ಲಿ ಬರ್ದಿರೋದು ನನಗೆ ಕಾಣಿಸಲ್ಲ, ನೋಡ್ಲಿಕ್ಕಾಗಲ್ಲ ಅಂತ. ಆಗ ಆ ದೃಷ್ಟಿದೋಷ ಇದೆ ಅನ್ನೋ ಒಂದು ವಿಚಾರ ಶಿಕ್ಷಕರು ಗುರುತಿಸ್ತಾರೆ. ಮಕ್ಕಳು ಮನೆಯಲ್ಲಿ ಆಟ ಆಡುವಾಗ ಹತ್ತಿರದಿಂದ ನೋಡ್ಬೋದು, ದೂರದಿಂದ ನೋಡ್ಬೋದು, ಏನೇ ಮಾಡಿರ್ಬೋದು, ಆ ಒಂದು ವಿಚಾರ ಪೋಷಕರ ಗಮನಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಮಗು ಶಿಕ್ಷಕರೊಂದಿಗೆ ಕಳೆಯೋಷ್ಟು ಸಮಯ ಪೋಷಕರೊಂದಿಗೆ ಕಳೆಯಲ್ಲ. ಬೆಳಗ್ಗೆ ಎದ್ದ ತಕ್ಷಣ ತನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಶಾಲೆಗೆ ರೆಡಿಯಾಗಿ ಅಲ್ಲಿಂದ ಬರೋದೇ ಆಗುತ್ತೆ. ಇನ್ನು ಸಂಜೆ ಓದ ತಕ್ಷಣ ಹೋಮ್ವರ್ಕು, ಟ್ಯೂಷನ್ನು, ಅದು ಇದು ಮಾಡ್ಕೊಂಡು ಊಟ ಮಾಡಿ ಮಲ್ಗೋದೇ ಆಗುತ್ತೆ. ಇನ್ನು ಇಡೀ ಸಮಯ ನಿದ್ದೆನಲ್ಲಿ ಕಳೆಯುತ್ತೆ. ಸೊ 8 ಗಂಟೆಗಳ ಕಾಲ ಏನು ಮಗು ಶಿಕ್ಷಕರ ಜೊತೆ ಕಳೆಯುತ್ತೆ, ಆ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಅತಿ ಹೆಚ್ಚಾಗಿ ಅವರ ನ್ಯೂನತೆಯನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಏಕಾಗ್ರತೆ ಬಗ್ಗೆ ಹೇಳಿದ್ರು ಮೇಡಮ್, ADHD ಅಂತ ಗುರುತಿಸ್ತೀವಿ ನಾವು ಅದನ್ನ ಅವಧಾನ ಕೇಂದ್ರಿತ ಮಾಡೋದು ಅಥವಾ ಅತಿ ಹೆಚ್ಚು ಚಟುವಟಿಕೆನಲ್ಲಿ ತೊಡಗಿಸ್ಕೊಳ್ಳೋದು. ಈ ಥರ ಮಕ್ಕಳನ್ನು ಕೂಡ ಶಿಕ್ಷಕರೇ ಗಮನಿಸ್ತಾರೆ. ಶಾಲೆನಲ್ಲಿ ಮಗು ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ಅವನ ಗಮನ ಒಂದು ಕಡೆ ಇದೆಯಾ ಇಲ್ವಾ, ಇದನ್ನ ಶಿಕ್ಷಕರು ಗಮನಿಸ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನ ಗುರುತಿಸ್ಬೇಕು ಅಂತಾನೆ ಆಕ್ಷನ್ ರಿಸರ್ಚ್ ಅನ್ನೋ ಒಂದು ಯೋಜನೆ ಕೂಡ ಇದೆ, ಕ್ರಿಯಾ ಸಂಶೋಧನೆ ಅಂತ. ಇದನ್ನು ಕೂಡ ಶಿಕ್ಷಕರು ಆ ಕ್ರಿಯಾ ಸಂಶೋಧನೆಯ ಮುಖೇನ ಅವರು ಮಕ್ಕಳಲ್ಲಿ ಇರುವಂತಹ ನ್ಯೂನತೆಗಳನ್ನು ಗುರುತಿಸ್ತಾರೆ. ಅದಕ್ಕೆ ಪರಿಹಾರವಾಗಿ ಏನೆಲ್ಲ ಮಾಡಬೇಕು ಅದನ್ನ ರೂಢಿಗೆ ತರ್ತಾರೆ. ಆ ಒಂದು ಮಗುವಿನ ಮೇಲೆ ಅದನ್ನ ಅವರು ಪ್ರಾಯೋಗಿಕವಾಗಿ ಕೂಡ ಮಾಡ್ತಾರೆ. ಸೊ ಅದು ಒಂದು ಚಟುವಟಿಕೆ ಕೂಡ ಆಗಿರುತ್ತೆ ಶಾಲಾ ಹಂತದಲ್ಲಿ. ಸತೀಶ್ ಸರ್ ಹೇಳ್ತಾ ಇದ್ರು, ಪೋಷಕರಾಗಿ ನೀವು ಮಗು ಬಿತ್ತಾ, ಅಯ್ಯೋ ಬಿದ್ದಲ್ಲಪ್ಪ, ಅಲ್ಲಿ ಕಲ್ಲಿದೆ ಎಡುವುದೇ ಗೊತ್ತಾಯ್ತಾ, ಹೀಗೆ ಹೇಳಿಲ್ವಾ, ದೀಪ ಸುಡ್ತಾ, ಅಯ್ಯೋ ಇದು ಮುಟ್ಬಾರ್ದು, ಅದು ಗೊತ್ತಿಲ್ವಾ, ಮತ್ತೆ ಮುಟ್ಟಿದ್ರೆ ಸುಡುತ್ತೆ, ಅದೆಲ್ಲ ಮಗು ಅದರಷ್ಟಕ್ಕೆ ಅದೇ ಕಲಿಯುತ್ತೆ. ಅಲ್ಲಿ ಸುಡ್ತು ಅಂದರೆ ಮತ್ತೆ ಅದು ಮುಟ್ಲಿಕ್ಕೆ ಹೆದರ್ಕೊಳ್ಳುತ್ತೆ. ಈಗ ತೆನಾಲಿ ರಾಮಕೃಷ್ಣಂದು ಒಂದು ಕತೆ ನೆನಪಾಗ್ತಿದೆ ನನಗೆ. ಬೆಕ್ಕಿಗೆ ಬಿಸಿ ಬಿಸಿ ಹಾಲು ಕೊಟ್ಬಿಟ್ಟು ಅದು ಒಂದ್ಸಲ ಹಸಿವಿದ್ದಾಗ ಬೆಕ್ಕು ಆ ಬಿಸಿ ಸುಟ್ಟು ಹೋಗ್ತಿರೋಂಥ ಹಾಲಿಗೆ ಮೂತಿ ಹಾಕಿದಾಗ ಮೂತಿ ಸುಟ್ಕೊಳ್ಳುತ್ತೆ. ಮತ್ತೆ ಅದ್ರ ಮುಂದೆ ತಣ್ಣನೆ ಹಾಲಿಟ್ರು ಕೂಡ ಅದು ಕುಡಿಲಿಕ್ಕೆ ಹೆದರುತ್ತೆ. ಆ ಬೆಕ್ಕಿಗೆ ಅಷ್ಟು ಪ್ರಜ್ಞೆ ಇದೆ ಅಂದಾಗ ಮಕ್ಕಳಿಗೆ ಆ ಪ್ರಜ್ಞೆ ಇದ್ದೇ ಇರುತ್ತೆ. ತಾವು ಹೇಳೇ ಅದನ್ನ ಕಲಿಬೇಕು ಅಂತ ಏನಿಲ್ಲ. ಎಷ್ಟೋ ಅನಾಥ ಮಕ್ಕಳು, ಪೋಷಕರ ನೆರವೇ ಇಲ್ಲದೆ ಅಂತ ಬೀದಿ ಮಕ್ಕಳು ಇದ್ದಾರೆ. ಆ ಮಕ್ಕಳಿಗೆ ಯಾರು ಏನು ಈ ರೀತಿ ಹೇಳ್ಕೊಡ್ಲಿಲ್ಲ, ಅವರು ತಾನಾಗೆ ಬೆಳೀತಾ ಹೋಗ್ತಾರೆ. ಆದರೆ ಒಂದು ನಿಗದಿತ ವಿಷಯವನ್ನ ತಗೊಂಡಾಗ ಆ ಕಲಿಕೆಯಲ್ಲಿ ಏನೆಲ್ಲ ನ್ಯೂನತೆಗಳ ಆಗ್ತಾ ಇದೆ ಅಥವಾ ಏನೆಲ್ಲ ಸಮಸ್ಯೆಗಳಿರುತ್ತೆ, ಅದಕ್ಕೆ ಪರಿಹಾರಗಳೇನು, ಇದರ ಎಲ್ಲದರ ಬಗ್ಗೆ ಯೋಚನೆ ಮಾಡೋದು ಪೋಷಕರಿಗಿಂತ ಶಿಕ್ಷಕರು. ಯಾಕೆ ಅಂದರೆ ಅಲ್ಲಿ ನಾವು ಒಂದು ಸಮಯದ ಕಾಲಾವಧಿ ಏನಿದೆ ಅದನ್ನ ನೋಡಿದ್ರೆ ಸಾಕು. ಮಕ್ಕಳು ಶಿಕ್ಷಕರೊಂದಿಗೆ ಕಳೆಯುವಷ್ಟು ಸಮಯ ಪೋಷಕರೊಂದಿಗೆ ಕಳೆಯೋದಿಲ್ಲ. ಹಾಗಾಗಿ ಅವರ ಸಮಸ್ಯೆಗಳೇನಿದೆ, ಅದು ನ್ಯೂನ್ಯತೆಗಳೇನಿದೆ, ಅದನ್ನೆಲ್ಲ ಕಲೆ ಹಾಕೋ ಒಂದ್ ಕಡೆ ಕಲೆ ಹಾಕೋರು, ಅದಕ್ಕೆ ಪರಿಹಾರ ಹುಡ್ಕೋರು ಶಿಕ್ಷಕರೇ ಹೊರತು ಪೋಷಕರು ಅದರಲ್ಲಿ ಎಳ್ಳಷ್ಟು ಪ್ರಯತ್ನ ಪಡ್ಬೋದು ಅಷ್ಟೇ ಸರ್. ಶಿಕ್ಷಕರದೇ ಮುಖ್ಯ ಜವಾಬ್ದಾರಿ ಅಂತಕ್ಕಂಥದ್ದು ಲತಾಮಣಿಯವರ ವಾದ ಆಗಿತ್ತು. ಯಾಕಂದರೆ ನಾವು ಒಂದು ಶಿಕ್ಷಣದ ತರಬೇತಿಗೆ ಅಂತ ಹೋದಾಗ ಅಲ್ಲಿ ಮನಃಶಾಸ್ತ್ರ ಅಂತ ಇರುತ್ತೆ, ವಿದ್ಯಾರ್ಥಿಗಳ ಮನಃಶಾಸ್ತ್ರ. ಅಂದರೆ ಯಾವ ರೀತಿ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ಮನಸ್ಸನ್ನು ಗ್ರಹಿಸಿ ಅವನು ಈ ತರಗತಿಯಲ್ಲಿ ಯಾವ್ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾನೆ, ಕಲಿಕೆಗೆ ಎದುರಾಗಿರ್ತಕ್ಕಂಥ ಸವಾಲುಗಳೇನು, ಇದನ್ನ ಪತ್ತೆ ಹಚ್ಚಬೇಕು ಅನ್ನೋ ದೃಷ್ಟಿಯಿಂದಲೇ ಟ್ರೈನಿಂಗಲ್ಲಿ ಒಂದು ಮನಃಶಾಸ್ತ್ರ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಬಿಟ್ಟು ಅದು ಶಿಕ್ಷಕರಿಗೆ ತರಬೇತಿ ಕೊಡ್ತಾರೆ. ಅಲ್ಲಿ ವಿದ್ಯಾರ್ಥಿಗಳ ಏಕಾಗ್ರತೆ ಆಗಲಿ, ಅವನ ಗ್ರಹಿಕೆ ಆಗಲಿ, ನೆನಪಿನ ಶಕ್ತಿ ಆಗಲಿ, ಇನ್ನಿತರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಶಿಕ್ಷಕ ಮಾತ್ರ ಅರಿತಿರ್ತಾನೆ. ಯಾಕಂದರೆ ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ಸಾಮಾಜೀಕರಣಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಜ್ಞಾನವನ್ನು ಪೋಷಕರು ಕೊಡಬಲ್ಲರು. ಸಂಪೂರ್ಣವಾಗಿರ್ತಕ್ಕಂಥ ಸರ್ವತೋಮುಖವಾದಂಥ ಬೆಳವಣಿಗೆ ಮತ್ತು ಶಾಲೆಗೆ ಬರಬೇಕಾದ್ರಿಂದ ಇಲ್ಲಿ ಶಿಕ್ಷಕರ ಜವಾಬ್ದಾರಿ ಹೆಚ್ಚು ಅನ್ನೋ ಲತಾಮಣಿಯವರ ವಾದಕ್ಕೆ ಶ್ರೀಮತಿ ಉಮಾ ಮೇಡಮ್ ಅವರು ಏನು ಹೇಳ್ತಾರೆ ಅಂತ. ನಾನು ಕೆಲವೊಂದು ಅವ್ರು ಲತಾ ಮೇಡಮ್ ಹೇಳಿದ ವಿಷಯಗಳನ್ನ ಗಮನಿಸಿದೆ. ದುಡ್ಡು ಕಟ್ಟಿ ಶಾಲೆಗೆ ಪೋಷಕರು ಮಕ್ಕಳನ್ನ ಕಳಿಸ್ತಾರೆ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು. ಈಗ ಖಾಸಗಿ ಶಾಲೆಗಳಲ್ಲಿ ದುಡ್ಡು ಡೊನೇಷನ್ ಸಂಗ್ರಹಿಸೋದೊಂದು ಹಾವಳಿ ಆಗ್ಬಿಟ್ಟಿದೆ. ಹಾಗಂತ ಪ್ರಾಂಶುಪಾಲರಾದವರು ಶಿಕ್ಷಕನ ಕರೆದು ನಿದ್ದೆ ಮಾಡ್ತಿದ್ಯಾ,
ದುಡ್ಡು ಕೊಟ್ಟಿಲ್ವಾ ಪೋಷಕ ಅಂತ ಯಾವ ಪ್ರಾಂಶುಪಾಲರು ಕೇಳಲ್ಲ ಹಾಗೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದರೆ ದುಡ್ಡು ಕಟ್ಟಿ ಬರ್ತಾರೆ, ಅವ್ರಿಗೆ ಒಳ್ಳೆ ಶಾಲೆ ಬೇಕು ಅನ್ನೋ ಒಂದು ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಏನೋ ಮಾಡ್ತಾ ಇಲ್ವಾ? ಹಾಗಾದರೆ ಖಾಸಗಿ ಶಾಲೆಗಳಿಗೆ ಡೊನೇಷನ್ ಕೊಡೋದು ಬರೋದು ನಿತ್ಯ ಮಾಡ್ತಿದ್ಯಾ ಅಂತ ಪ್ರಾಂಶುಪಾಲರು ಕೇಳ್ತಾರೆ ಅಂದ್ರಿ. ಆಗ ನೀವೇ ನಿಮ್ಮ ಶಿಕ್ಷಕರ ಒಂದು ಇದನ್ನ ಅವಹೇಳನ ಮಾಡ್ಕೊಂಡ್ರಿ ಅಂತ ನನ್ನ ಅನಿಸಿಕೆ. ನಿದ್ದೆ ಮಾಡಕ್ ಬರ್ತಾರ ಹಾಗಾದ್ರೆ ಶಿಕ್ಷಕರು? ಹಾಗಾದ್ರೆ ನಿದ್ದೆ ಎಷ್ಟು ಜನ ಮಾಡ್ತಾ ಇದಾರೆ ಶಾಲೆಯಲ್ಲಿ? ನಿದ್ದೆ ಇಲ್ದೇ ಕಲಿಸ್ತಾ ಇದ್ದಾರೆ ಅನ್ನೋದು ನನ್ನ ವಾದ. ನಿಮ್ಮ ಹೇಳಿಕೆಗೆ ನಾನು ಬರ್ತೀನಿ. ನನ್ನ ಮಿತ್ರ ಸತೀಶ್ ಸರ್ ಹೇಳಿದ್ರು, ಈಗ ಪೋಷಕರ ಸಭೆ ಅಂತ ಮಾಡ್ತಾರೆ, ಎಲ್ಲಾ ಶಾಲೆಯಲ್ಲೂ ಮಾಡ್ತಾರೆ. ಅವ್ರ ಶಾಲೆನ ಪರ್ಟಿಕ್ಯುಲರ್ ಆಗಿ ನಾನು ಮೆನ್ಷನ್ ಮಾಡಕ್ ಹೋಗಲ್ಲ. ಇಲ್ಲಿ ಸಾಮಾನ್ಯ ವಿಷಯಕ್ಕೆ ಬರೋಣ. ಪೋಷಕರ ಸಭೆ ಅಂದಾಗ ಪ್ರಾಂಶುಪಾಲರಾದವರು ಒಂದು ಮೊದಲೇ ಶಿಕ್ಷಕರ ಸಭೆಯನ್ನ ನಡೆಸ್ತಾರೆ. ನಾಳೆ ಪೋಷಕರ ಸಭೆ ಇದೆ, ನೀವೆಲ್ಲ ಸಿದ್ಧರಾಗಿ ಬನ್ನಿ ಅಂತ ಹೇಳಿರ್ತಾರೆ. ಅವ್ರು ಸಿದ್ಧರಾಗಿ ಬರೋದು ಅವ್ರ ಧರ್ಮ ಮಾಡ್ಕೊಂಡ್ ಬರ್ತಾರೆ. ಕೆಲವು ಪೋಷಕರು ಏನ್ ಮಾಡ್ತಾರೆ, ಬೇಕಂತಾನೆ ಕಂಡೆಮ್ ಮಾಡೋಕ್ಕೆ ಟೀಚರ್ಸ್ನ ಒಂದು ಲಿಸ್ಟ್ ಮಾಡ್ಕೊಂಡ್ ಬಂದಿರ್ತಾರೆ. ಈ ಟೀಚರ್ನ ಟಾರ್ಗೆಟ್ ಮಾಡೋಣ, ಈ ಟೀಚರ್ನ ನನ್ನ ಮಗನ ಹೊಡೆದ್ರು, ಆ ಟೀಚರ್ನ ಎಲ್ಲ ಸಭೆಯಲ್ಲೂ ಟೀಕೆ ಮಾಡ್ಬಿಡೋಣ ಅನ್ನೋ ದೃಷ್ಟಿಗೆ ಬಂದ್ಬಿಡ್ತಾರೆ. ಆಗ ಶಿಕ್ಷಕರು ಏನ್ ಮಾಡ್ತಾರೆ, ಶಿಕ್ಷಕರ ಸಭೆ ನಾಳೆ ಇದೆ ಅಂದ್ರೆ ಪೋಷಕರ ಶಿಕ್ಷಕರು ಇದ್ದಾರೆ, ಲೀವ್ ಹಾಕ್ಬಿಟ್ಟು ಹೋಗುವಂತ ಶಿಕ್ಷಕರಿದ್ದಾರೆ. ಎಷ್ಟೋ ಜನ ಎಮರ್ಜೆನ್ಸಿ ನಾನು ಬರಲ್ಲ ಇವತ್ತು ಅಂತ ಹೇಳೋರು ಇದ್ದಾರೆ. ಯಾಕೆ? ಇಲ್ಲಿ ಎಸ್ಕೇಪಿಸಮ್. ಯಾಕೆ? ನನ್ನ ಮೇಲೆ ಏನ್ ಬರುತ್ತೋ ಅಲ್ಲಿ. ಆಗ ಪ್ರಾಂಶುಪಾಲರು ಏನ್ ಮಾಡಕ್ ಸಾಧ್ಯ? ಅವ್ರು ಅವಾಗ ಅವ್ರ ಗೂಬೆ ಕೂರಿಸ್ತಾರ ಅವನ್ನ, ಅವ್ರು ಒತ್ಕೊಳಕ್ಕಾಗುತ್ತಾ? ಶಿಕ್ಷಕ ಒಬ್ಬ ತಪ್ಪು ಮಾಡಿದಾಗ ಪ್ರಾಂಶುಪಾಲರು ಏನ್ ಕೆಲಸ? ಸರ್ವೆ ಮಾಡ್ತಾರೆ. ನಮ್ದ ಟೀಚರ್ಸ್ ಧರ್ಮ ಏನು? ಮಗುವನ್ನ ವೈಯಕ್ತಿಕವಾಗಿ ಕೂರಿಸ್ಕೊಂಡು ಪಾಠ ಬರ್ಸ್ಬಿಟ್ಟು ನೀವೊಂದು ಹೇಳಿದ್ರಿ ಒಂದ್ ಕಡೆ 19 ರೀತಿಯ ನ್ಯೂನತೆಗಳನ್ನ ಟೀಚರ್ಸ್ ಒಂದು ಟೈಮ್ ಟೇಬಲ್ ಮಾಡ್ತಾರೆ. ಪ್ರಾಂಶುಪಾಲರು ಒಂದು 8 ಪೀರಿಯಡ್ ಕೊಡ್ತಾರೆ. ಆ 8 ಪೀರಿಯಡ್ನಲ್ಲಿ ನೀವು ಕ್ರಿಯಾ ಸಂಶೋಧನೆ ಅಂತ ಹೇಳಿದ್ರಿ ಒಂದು ಪರ್ಟಿಕ್ಯುಲರ್ ಆಗಿ. ಯಾವ ಕ್ರಿಯಾ ಸಂಶೋಧನೆ ಮಾಡಕ್ಕೆ ಸಮಯ ಎಲ್ಲಿರುತ್ತೆ ನಿಮಗೆ? ಪಾಠ ಮಾಡ್ತೀರಾ, ಮಗುವನ್ನ ಕೂರಿಸ್ಕೊಂಡು ಕ್ರಿಯಾ ಸಂಶೋಧನೆ ಮಾಡ್ತೀರಾ? ಅದಕ್ಕೆ ಅಂತ ನೀವು ಪ್ರತ್ಯೇಕವಾಗಿ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿರ್ತೀರಾ? ನನ್ನ ಅಂಶ ಕ್ರಿಯಾ ಸಂಶೋಧನೆ ಅಂತ ಪರ್ಟಿಕ್ಯುಲರ್ ತಂದ್ರಿ, ಎಲ್ಲಿ ಮಾಡ್ತೀರಾ? ಯಾವಾಗ ಮಗುಗೆ ಮಾಡ್ತೀರಾ? ಸಮಯ ಎಲ್ಲಿರುತ್ತೆ? ಪ್ರಾಂಶುಪಾಲರು ಕರೆದು ಕೇಳ್ತಾರೆ, ಪೋರ್ಷನ್ ಮುಗಿಸಿಲ್ಲ. ಕೆಲವರು ಇರ್ತಾರೆ ಶಿಕ್ಷಕರು ಎಸ್ಕೇಪ್ ಮಾಡ್ಕೊಂಡು ಪೋರ್ಷನ್ ಎಲ್ಲ ಒಂದ್ ಕಡೆ ಗುಡ್ಡೆ ಹಾಕೊಂಡ್ಬಿಟ್ಟಿರ್ತಾರೆ. ಆದ್ರಿಂದ ವಿಷಯವನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಕೆಲವರು ಯಾವ ವಿಷಯನ ಏನು ಅನ್ನೋದ್ರ ಬಗ್ಗೆ ಏನೂ ಮಾತಾಡಕ್ಕೆ ಬರಲ್ಲ, ಟಾಪಿಕ್ ಅನ್ನೋದು ನನ್ನ ದೋಷ. ಆಮೇಲೆ ನಾನು ಒಂದು ಶಾಲೆನ ನೋಡಿದ್ದೆ, ಬಟ್ ಶಾಲೆನ ಮೆನ್ಷನ್ ಮಾಡಕ್ ಇಷ್ಟಪಡಲ್ಲ ಸರ್, ತಮ್ಮ ಅವಕಾಶ ತಗೊಂಡು ಮಾತಾಡ್ತೀನಿ. ಅಲ್ಲಿ ವಿಕಲಚೇತನ ಶಾಲೆ, ನಮ್ಮ ಪಕ್ಕದ ಶಾಲೆ ಬ್ರಾಂಚ್ ಇತ್ತು. ನಾನು ನನ್ನ ಸ್ನೇಹಿತೆಯರು ಹೋದ್ವಿ, ನೋಡೋಣ ವಿಕಲಚೇತನ ಅಂದ್ರೆ ಮಗು ಒಂದು ಮೆಂಟಲಿ ಅಬ್ನಾರ್ಮಲ್ ಆಗಿ ಕೂತಿರುತ್ತೆ, ಇನ್ನೊಂದು ಒಂಥರ ಹಿಂಗೆ ಕೂತಿರುತ್ತೆ. ಊಟ ಆಯ್ತಾ? ತಿಂಡಿ ತಿಂದ್ಯಾ? ಮಾತಾಡು ಅನ್ನುತ್ತೆ ಮಗು. ಆ ಶಾಲೆನ ನಾನು ನೋಡಿದ್ದೀನಿ. ಆ ಶಾಲೆ ಹೆಸರು ಹೇಳಬಾರ್ದಿಲ್ಲ, ಸಂದರ್ಭ ಅಲ್ಲ ಅದು, ನಾವು ಹೇಳಬಾರ್ದು. ನಾನು ಹೋಗಿದ್ದೀನಿ, ನಾನು ನನ್ನ ಮಿತ್ರರು ಹೋದೆ. ಒಂದು ಮಗು 17 ಇಯರ್ಸ್ ಏಜ್ ಹುಡುಗ, ಬಾಯ್, ಒಂದು ಕಾರ್ನರಲ್ಲಿ ಕೂರಿಸಿದ್ದಾರೆ, ಬ್ಯಾಕ್ ಕೊಟ್ಟು. ಅದು ಟಾಯ್ಲೆಟ್ ನಿಯರ್ ಬೈ. ಶಿಕ್ಷಕನ ಟಾಯ್ಲೆಟ್ ಹತ್ರ ಕೂರಿಸ್ತಾರ ಮಗುನ? ಹೇಳಿ ಮೇಡಮ್. ವಾಸನೆ ಕುಡಿತಾ ಇದೆ ಮಗು. ನಾನು ಹೋಗಿದ್ದೀನಿ, ನಾನೇ ನನ್ನ ವೈಯಕ್ತಿಕವಾಗಿ ಕೇಳಿದ್ದೀನಿ ಮೇಡಮ್ಗೆ, ನಾನೊಬ್ಬ ಶಿಕ್ಷಕಿಯಾಗಿ ಕೇಳಿದ್ದೀನಿ ಅಲ್ಲಿ, ಯಾಕೆ ಮಗು ನಂಗೆ ಕೂರಿಸಿದ್ದೀರಾ ಅಂತ. ಅವನೇನು ಮಾಡಲ್ಲ, ಓದಕ್ಕೆ ಬರಲ್ಲ, ಅವ್ರ ತಾಯಿ ಇದ್ದಂಗೆ ತಾನೆ, ಅದು ಮಗು, ಅವ್ರು ಹೆಂಗ ಅಮ್ಮ ಅದು ಹಂಗೆ ಹುಟ್ಟಿದೆ ಅಂದ್ಬಿಟ್ರು. ಎಷ್ಟು ನೋವಾಗಿರ್ಬೋದು ಒಬ್ಬ ತಾಯಿಗೆ, ಕರುಳು. ಆ ಹುಡುಗಂಗೆ ಏನೂ ಗೊತ್ತಾಗ್ತಿಲ್ಲ, ಕಾಮೆಂಟ್ಸ್ ಮಾಡ್ತಿರೋದು. ಶಿಕ್ಷಕರ ಪಾತ್ರ ಏನಲ್ಲಿ? ವಿಕಲಚೇತನ ಶಾಲೆಗೆ ಕಳಿಸಿದ್ರೆ ಶಿಕ್ಷಕರ ಪಾತ್ರ ಏನಲ್ಲಿ? ಮಗುನ ಅವ್ರು ಊಟ ಮಾಡ್ತಾ ಇದ್ದಾರೆ, ಮಗು ಕೂತಿದೆ. ಹೇಳಿ ಸರ್. ಹಾಗಾಗಿ ಇಲ್ಲಿ ಶಿಕ್ಷಕರ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ. ಜವಾಬ್ದಾರಿ ಇರ್ಬೋದು, ಯಾಕಂದ್ರೆ ಉಮಾ ಮೇಡಮ್ ಅವರು ವಾಸ್ತವವಾಗಿ ತಾವು ವಿಸಿಟ್ ಮಾಡಿರ್ತಕ್ಕಂಥ ಶಾಲೆಯಲ್ಲಿ ಯಾವುದೋ ಒಂದು ಸಮಸ್ಯೆನ ಹಾಗಂತ ಇದನ್ನ ಸಾರ್ವತ್ರಿಕ ಅಂತ ಹೇಳಕ್ಕೂ ಬರಲ್ಲ. ಕೆಲವು ಕ್ಷಮಿಸಿ. ಆಮೇಲೆ ಏನ್ ಮಾಡಿದ್ರು, ಆ ಮಗುವನ್ನ ಶಾಲೆ ಬಿಡಿಸ್ಬಿಟ್ರು, ಫೀಸ್ ಕಟ್ಟಿಸ್ಕೊಂಡ್ರು. 1 ಇಯರ್ ಫೀಸ್ ಎಲ್ಲ ಕಟ್ಬಿಡ್ತು ಮಗು. ಪೇರೆಂಟ್ನ ಫೋನ್ ಮಾಡಿ, ನಿಮ್ಮ ಮಗು ಯಾಕೂ ಇಲ್ಲ, ಆದ್ರೂ ಪಾಸ್ ಅಂತ ತಗೊಳ್ಳಿ, ಸರ್ಟಿಫಿಕೇಟ್ ಮಾಡಿದೀವಿ ಅಂದ್ರು. ಆ ಮಗು ಈಗ ನನ್ನ ಹತ್ರ ಬರ್ತಾ ಇದೆ, ವಿಕಲಚೇತನ ಮಗು. ಅಟ್ ಪ್ರೆಸೆಂಟ್ ಬೇಕಾದ್ರೆ ಪ್ರೂಫ್ ಕೊಡ್ತೀನಿ, ಐ ಆಮ್ ಟೀಚಿಂಗ್. ಈಗ ಆ ಮಗು ಎಲ್ಲವನ್ನ ಓದುತ್ತೆ, ಎಲ್ಲವನ್ನ ಬರೀತೆ. ಆದ್ರೆ ಶಿಕ್ಷಕ ಯಾಕೆ ಕೆಲಸ ಮಾಡ್ಲಿಲ್ಲ ಅಲ್ಲಿ? ಅದು ನೀವು ಶಿಕ್ಷಕರ ಜವಾಬ್ದಾರಿ ಈಗ ಮತ್ತೆ ಅಲ್ಲಿ ಮಾಡ್ತಾ ಇದ್ದೀರಾ. ಶಿಕ್ಷಕರಾಗಿ ನೀವು ಅದನ್ನ ಅದಕ್ಕೆ ಪರೋಕ್ಷವಾಗಿ ಶಿಕ್ಷಕರೇ ಕರೆಕ್ಟ್ ಅಂತ ಹೇಳಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಶಿಕ್ಷಕರೇ. ಅದೇ ಮೇಡಮ್ ಹೇಳಿರ್ತಕ್ಕಂಥ ಮೇಡಮ್, ಈಗ ನಿಮ್ಮ ವಾದವನ್ನ ಅವ್ರ ಹತ್ರ ತೆಗೆದುಕೊಂಡು ಹೋಗ್ತೀನಿ. ಹಸೀನಾ ಮೇಡಮ್ ಅಂತ ಒಂದು ಒಳ್ಳೆ ಉದಾಹರಣೆಯನ್ನು ಕೊಟ್ಟರು. ಶಿಕ್ಷಕರು
ತಮ್ಮ ಶಿಕ್ಷಣ ರಂಗದಲ್ಲಿ ಹೇಗೆ ಜವಾಬ್ದಾರಿಗಳನ್ನು ಮರಿತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟರು. ಆ ಥರದ ಉದಾಹರಣೆಗಳು ಸ್ವಲ್ಪ ಜನ ಟೀಚರ್ಸಲ್ಲಿ ಸಿಗ್ಬೋದು. ಸಂಪೂರ್ಣವಾಗಿ ಶಿಕ್ಷಕರು ಎಲ್ಲ ರಂಗದಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಪೂರೈಸ್ತಾರೆ ಅಂತಕ್ಕಂಥದ್ದು ಕೂಡ ಹೇಳೋಕ್ಕಾಗದೆ. ಕೆಲವೊಂದು ಶಿಕ್ಷಕರು ಕೆಲವೊಂದು ಅರ್ಹತೆ ಇಲ್ದಿರ್ತಕ್ಕಂಥವ್ರು, ಕೆಲವೊಂದು ಮಕ್ಕಳ ಮೇಲೆ ಪ್ರೀತಿ ಮಮತೆಯನ್ನು ತೋರದೇ ಇರತಕ್ಕಂಥ ಕೆಲವು ಶಿಕ್ಷಕರು ಇರ್ಬೋದು. ಹಾಗಾಗಿ ಆ ಒಂದೆರಡು ಎಕ್ಸಾಂಪಲನ್ನು ತೆಗೆದುಕೊಂಡು ಇಡೀ ಶಿಕ್ಷಣ ರಂಗವನ್ನು ದೂಷಿಸೋದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಶಿಕ್ಷಕ ಏನು ಮಾಡ್ತಾನೆ, ತನ್ನ ವೃತ್ತಿ ಜೀವನಕ್ಕೆ, ತನ್ನ ಶಿಕ್ಷಕರ ವಿದ್ಯಾರ್ಥಿಗಳ ಬೆಳವಣಿಗೆಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ವಿದ್ಯಾರ್ಥಿಗಳನ್ನು ಟ್ರೈನ್ ಅಪ್ ಮಾಡ್ತಕ್ಕಂಥ ಶಿಕ್ಷಕರನ್ನ ಸಾಕಷ್ಟು ಜನ ನೋಡಿದ್ದೀವಿ. ಎಂಥ ಮಹಾನುಭಾವಿಗಳು ತಮ್ಮ ವೃತ್ತಿ, ಎಂತೆಂಥ ದುಡ್ಡಿದ್ರು, ಎಂತೆಂಥ ಶ್ರೀಮಂತಿಕೆ ಇದ್ರು, ಎಂತೆಂಥ ವೃತ್ತಿ ರಂಗಕ್ಕೆ ಹೋಗೋಕ್ಕೆ ಅವಕಾಶ ಇದ್ರೂ ಕೂಡ ಶಿಕ್ಷಣ ಅಂತಕ್ಕಂಥ ವೃತ್ತಿರಂಗ ಒಂದು ತೃಪ್ತಿದಾಯಕ, ನನಗೆ ಇದು ಮುಖ್ಯವಾಗಿರ್ತಕ್ಕಂಥದ್ದು, ನನಗೆ ಇದು ಫೇವ್ರೇಟ್ ಆಗಿರ್ತಕ್ಕಂಥ ಜಾಬು ಅಂತ ಬಂದು ಟೀಚ್ ಮಾಡ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಅಂತಂದಲ್ಲ, ಬಟ್ ಕೆಲವು ಜನ ಸಾರ್ವತ್ರಿಕವಾಗಿದೆ ಅಂತಕ್ಕಂಥದ್ದನ್ನು ನಾನು ಕೂಡ ಒಪ್ಕೊಳ್ಳಲ್ಲ. ಜೊತೆಗೆ ಈಗ ಅವರು ಒಬ್ಬ ಶಿಕ್ಷಕ ಆಗಿ ಹೇಗೆ ತನ್ನ ವಿಫಲತೆಯನ್ನು ಕಂಡ ಅಂತಕ್ಕಂಥದ್ದು ಹೇಳಿದ್ದಾರೆ. ಮತ್ತು ನೀವು ಇಲ್ಲ, ಶಿಕ್ಷಕರು ಅವರ ಒಂದು ವಾದಕ್ಕೆ ವಿರುದ್ಧವಾಗಿ ಶಿಕ್ಷಕ ಇಂತೆಲ್ಲ ಜವಾಬ್ದಾರಿನ ಮಾಡ್ತಾನೆ, ಹಾಗಾಗಿ ಶಿಕ್ಷಕನೇ ಮುಖ್ಯ ಅನ್ನೋದಕ್ಕೆ ನಮ್ಮ ಹಸೀನಾ ಮೇಡಮ್ ಅವರು ಏನು ಹೇಳ್ತಾರೆ? ಇವ್ರು ಮೇಡಮ್ಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಕೊನೆಗೂ ಅವರು ಪೋಷಕರಿಗಿಂತ ಶಿಕ್ಷಕರ ಪಾತ್ರ ಮುಖ್ಯ, ಈಗಲೂ ನಾನು ಕಲಿಸ್ತಿದ್ದೀನಿ ಅಂತ ಹೇಳಿ ನಮ್ಮ ಒಂದು ಇದು ವಿಷಯಕ್ಕೆ ವರ್ಗಾವಣೆ ಆಗಿದೆ. ಅದಕ್ಕೆ ಆಗ್ಲಿ ಮೇಡಮ್, ಇರ್ಲಿ. ಪೋಷಕನ ಮಗುವನ್ನ ಒಬ್ಬ ಶಿಕ್ಷಕನ ಎಲ್ಲಿ ಆಯ್ತು, ನಾನು ಪೋಷಕರದ್ದು ನಿಮ್ಮ ಇದಕ್ಕೆ ಮೇಡಮ್ ಇನ್ನೊಂದು ಪೋಷಕರು ಬಂದು ಪೋಷಕರು ಬಂದು ಬೇಡ ಬೇಡ ಅಲ್ಲ, ಒಬ್ಬ ಅನರ್ಹ ಶಿಕ್ಷಕರಿಂದ ಅರ್ಹ ಬಂದು ನೋಡಿದ್ದಾರೆ. ಅದು ನಮ್ಮ ಪಕ್ಕದ ಮನೆ, ಹೌದೌದು, ಖಂಡಿತ. ನಾನು ಈಗ ಮೇಡಮ್ ಹೇಳಿದ ಮಾತಿಗೆ ಒಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ. ಇವತ್ತು ನಾವು ನಮ್ಮ ಶಿವಮೊಗ್ಗದಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಅವರ ಪುಸ್ತಕಗಳನ್ನು ನೋಡ್ತೀವಿ. ಮಾನಸಿಕವಾಗಿ ಮಗು ಹೇಗೆ ಕಲಿಕಾ ನ್ಯೂನತೆಗೆ ಒಳಗಾಗ್ತಾನೆ ಅಂಥೇಳಿ. ಅದಕ್ಕೆ ಅವರು ವೈದ್ಯರು ಹೇಳುವ ಉದಾಹರಣೆ ಏನಂತಂದರೆ, ಅವರ ನರಮಂಡಲ ಸಮಸ್ಯೆ ಇರುತ್ತೆ, ಮಗು ಬೆಳವಣಿಗೆಯಲ್ಲಿ ತಾಯಿಯ ಗರ್ಭದಿಂದನೇ ಒಂದಿಷ್ಟು ಬೆಳವಣಿಗೆಯ ನ್ಯೂನತೆಯಿಂದ ಈ ಮಗುಗೆ ಈ ಥರ ಕೆಲವೊಂದು ಜ್ಞಾಪಕ ಶಕ್ತಿ ಇದಾಗೋದು. ಆಮೇಲೆ ನಾವೇನು ಅವಾಗ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕ್ಯುಲಿಯಾ ಅದೆಲ್ಲ ಚರ್ಚೆ ಮಾಡಿದ್ವಲ್ಲ, ಇದೆಲ್ಲದು ಒಂದು ನರಮಂಡಲದ ಸಮಸ್ಯೆಯಿಂದ ಆಗೋದು ಅಂತ. ಇನ್ನೊಂದು ಎರಡನೇದು ಕಲಿಕಾ ನ್ಯೂನತೆ ಇದೆ, ಅದೊಂದು ಮಾನಸಿಕವಾದಂತಹ ಕಲಿಕಾ ನ್ಯೂನತೆ ಅಂತ. ಇದಕ್ಕೆ ನಮ್ಮ ಶಿವಮೊಗ್ಗದಲ್ಲಿ ಡಾಕ್ಟರ್ ಪ್ರೀತಿ ಶಾನ್ಭೋಗ್ ಅಂತಿದ್ದಾರೆ, ಡಾಕ್ಟರ್ ಪವಿತ್ರ ಅಂತಿದ್ದಾರೆ, ಹಾಗೆ ಡಾಕ್ಟರ್ ಶ್ರೀಧರ್ ಡಾಕ್ಟ್ರು, ಇವರೆಲ್ಲರೂ ಕೂಡ ಮಗುವಿನ ಮಾನಸಿಕ ಬೆಳವಣಿಗೆಯಲ್ಲಿರುವಂತಹ ನ್ಯೂನತೆಯ ಕುರಿತು ಅನೇಕ ಪುಸ್ತಕಗಳನ್ನು ಕುರಿತು ಬರೆದಿದ್ದಾರೆ. ಅದರಲ್ಲಿ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ನೆನಪು ಮಾಡ್ಕೋತೀನಿ. ಆ ಪುಸ್ತಕದಲ್ಲಿ ಹೇಗೆ ಮಗುವಿನ ಕಲಿಕಾ ನ್ಯೂನತೆಗೆ ಅದು ಹೇಗೆ ಕಲಿಕಾ ನ್ಯೂನತೆಯನ್ನು ಪೋಷಕರು ಎಲ್ಲಿ ಕಂಡುಹಿಡಿಯಲ್ಲಿ ವಿಫಲರಾಗಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಒಂದು ಮಗು ಅದು ಓದಲ್ಲ ಬರೆಯಲ್ಲ, ಅದಕ್ಕೆ ಏನಂತಂದರೆ ಈ ಪೇರೆಂಟ್ಸಿಗೆ ಏನಿರುತ್ತೆ 100% ಪಕ್ಕದ ಮನೆ ಮಗು 100% ತಗೋತು ಅಂದರೆ ನಮ್ಮನೆ ಮಗುನೂ 100% ತಗೋಬೇಕು ಅಂತ. ಅದು LKG UKGಯಿಂದ ಹೊಡೆಯೋದ ಮಗುಗೆ. ನಾವೇ ಎಷ್ಟೋ ಉದಾಹರಣೆಗಳನ್ನು ನೋಡಿದ್ವಿ. ಓದಲ್ಲ ಬರೆಯಲ್ಲ, ಅದು ಉಚ್ಚಾರಣೆ ಮಾಡಲ್ಲ, ಮ್ಯಾಥಮೆಟಿಕ್ಸಲ್ಲಿ ಡಲ್ ಇರ್ತಾರೆ, ಅದಕ್ಕೆ ಡಿಸ್ಕ್ಯಾಲ್ಕಿಯಾ ಅಂತ ಕರೀತಾರೆ. ಎಷ್ಟೋ ಮಕ್ಕಳು ಮ್ಯಾಥಮೆಟಿಕ್ಸಲ್ಲಿ ಡಲ್ ಇರ್ತಾರೆ, ಸಾಹಿತ್ಯದಲ್ಲಿದ್ದಾರೆ, ನಾಟಕದಲ್ಲಿದ್ದಾರೆ. ಈ ಪೇರೆಂಟ್ಸಿಗೆ ತನ್ನ ಮಗು ಯಾವ ಫೀಲ್ಡ್ನಲ್ಲಿ ಆಸಕ್ತಿದಾಯಕವಾಗಿದೆ ಅಂತ ಗುರುತಿಸ್ಕೊಳ್ಳುವಂತಹ ಒಂದು ಸಣ್ಣ ಕಾಮನ್ ಸೆನ್ಸ್ ಅವರಿಗಿಲ್ಲ. ಅದನ್ನು ಶಿಕ್ಷಕರು ಮಾಡ್ತಾರೆ. ಈ ಮಗುವಿನ ಇಂಟ್ರೆಸ್ಟೆಡ್ ಏರಿಯಾ ಯಾವುದು ಅಂತ ಶಿಕ್ಷಕರು ನೋಡ್ತಾರೆ, ಆದರೆ ಆ ಪೇರೆಂಟ್ಸಿಗಿರಲ್ಲ. ಇಲ್ಲಿ 2 ಉದಾಹರಣೆ ಕೊಡ್ತೀನಿ. ಒಂದು, ಆ ಕಲಿಕೆ ನ್ಯೂನತೆಯನ್ನು ಗುರುತಿಸಲಾಗದಂತಹ ಪೋಷಕರು ಆ ಮಗುಗೆ ಹೊಡೆದು ಆ ಮಗುಗೆ ಕೊನೆಯಲ್ಲಿ ಇನ್ನೇನು ಅದಕ್ಕೆ ಓದಕ್ಕೆ ನಾನು ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಶಿಕ್ಷಕರು ಆ ಪೋಷಕರಿಗೆ ತಿಳಿ ಹೇಳಿದಂತಹ ಈ ಮಗುಗೆ ಕಲಿಕಾ ನ್ಯೂನತೆ ಇದೆ, ಇದಕ್ಕೆ ನಾವು ಅನೇಕ ರೀತಿಯಾದಂತಹ, ನೀವು ಮೇಡಮ್ ಹೇಳಿದ್ರು ನೀವು ಆ ಸಂಶೋಧನೆ ಮಾಡ್ತಿರ್ತೀರ ಅಂತ, ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರದ ಒಂದು ಭಾಗ ಕಲಿಕಾ ನ್ಯೂನತೆಯನ್ನು ಗುರುತಿಸಬೇಕು, ಅದಕ್ಕಿರುವಂತಹ ಪರಿಹಾರ ಉಪಾಯಗಳನ್ನು ಹುಡುಕಬೇಕು. ಇವತ್ತು ಡಾಕ್ಟರ್ಸ್ಗಳನ್ನು ಮೀಟ್ ಮಾಡಬೇಕು, ಇದು ವೈಯಕ್ತಿಕವಾಗಿ ಗಮನ ಕೊಡಬೇಕು, ಜೊತೆಗೆ ಸಂಕೀರ್ಣ ಪದಗಳನ್ನು ಸರಳ ಪದಗಳಾಗಿ ಹೇಳಿ ಆ ಮಕ್ಕಳಿಗೆ ತಿಳಿ ಹೇಳಬೇಕು. ಇವತ್ತು ನಾವು ಇದು ಬರೀ
ಪ್ರೈಮರಿ ಹೈಸ್ಕೂಲ್ ಸಮಸ್ಯೆ ಅಲ್ಲ ಸರ್, PGನಲ್ಲೂ ಹೋಗ್ರಿ 35% ಮಗು ಇರ್ತಾನೆ, 80% ಅವನಿರ್ತಾನೆ. 35% ಅವರಿಗೆ ನಾನು ಲೆಕ್ಚರರ್ ಆಗಿ ನಾನೇ ಅವನಿಗೆ ಏನೇನು ಮಾಡಬೇಕು, ಆ ಮಗುಗೆ ಯಾವ ಥರ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಬೇಕು, ಅವನಿಗೆ ಹೇಗೆ ವಿಷಯ ಸಂಗ್ರಹಣೆ ಮಾಡಬೇಕು, ಅದನ್ನು ನಾವು ಶಿಕ್ಷಕರು ಎಲ್ಲರೂ ಮಾಡ್ತೀವಿ. ಆದರೆ ಪೋಷಕರು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಆ ಕಲಿಕಾ ನ್ಯೂನತೆ ಏನು ಅಂಥೇಳಿ ಆ ಪೋಷಕರಿಗೆ ಗೊತ್ತಿರಲ್ಲ. ಇಲ್ಲಿ ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಒಂದು ಮಗು, ಇದು ಒಂದು ಪುಸ್ತಕದಲ್ಲಿ ಡಾಕ್ಟ್ರು ಮಾನಸಿಕವಾಗಿ ಅವರು ಮಗು ಹತ್ರ ಬಂದಂತಹ ಪೋಷಕರು ಕರ್ಕೊಂಡು ಬರಬೇಕಾದ್ರೆ ಆ ಡಾಕ್ಟ್ರು ಒಂದು ಕಡೆ ಮೆನ್ಷನ್ ಮಾಡಿದ್ದಾರೆ, ಆ ಮಗು ಈ ತಾರತಮ್ಯ ಅನ್ನುವಂತಹ ರೀತಿಯಲ್ಲಿ ಪೋಷಕರು ತಾರತಮ್ಯ ಮಾಡ್ತಾರೆ. ಇವತ್ತು ಎಲ್ಲರ ಕುಟುಂಬದಲ್ಲೂ ಆ ತಾರತಮ್ಯ ನೀತಿ ಇರೋದು. ನಾವು ತಾಯಿ ಎಷ್ಟು, ನಾನೂ ಒಂದು ತಾಯಿ, ನಮಗೆ ತಾಯಿ ಎಷ್ಟೇ ಇದು ಅಂತಂದ್ರು ನಮಗೆ ಈ ಮಗು ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಗಂಡು ಮಗು ಮೇಲೆ ಜಾಸ್ತಿ, ಮತ್ತೊಂದು ಮಗು ಮೇಲೆ ಜಾಸ್ತಿ, ಏನೋ ಒಂದು ಸಣ್ಣ ಉಣ್ಸೋದ್ರಲ್ಲಾದರೂ ಆಗಿರತ್ತೆ. ಅದಿಲ್ಲ ಅಂದರೂ ಕೂಡ ಇವತ್ತು ಹೆಣ್ಮಕ್ಳ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಇರುತ್ತೆ ತಾಯಿಗೆ, ಗಂಡು ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ 2 ಆದ್ಮೇಲೆ ಹುಡ್ತು, 3 ಆದ್ಮೇಲೆ ಇಲ್ಲ ಸರ್, ಅಲ್ಲಿ ತಾರತಮ್ಯದ ಮುಖಾಂತರವಾಗಿ ಇವತ್ತು ತಾರತಮ್ಯ ಇಲ್ಲ ಅಂತ ಹೇಳ್ಬೇಡ್ರಿ. ಇದು ನಾನು ಯಾವುದೋ ಡಾಕ್ಟ್ರು ಆ ಮಗುವಿನಲ್ಲಿರುವಂತಹ ನ್ಯೂನತೆಗೆ ಒಂದು ಹೇಳಿದಂತಹ ರೀತಿ. ಯಾಕಂತಂದ್ರೆ ಆ ಪೋಷಕರು ಮಾಡುವಂತಹ ತಾರತಮ್ಯದ ಮುಖಾಂತರವಾಗಿ ಆ ಮಗು ಎಲ್ಲೋ ಒಂದ್ ಕಡೆ ತನ್ನ ಒಂದು ಇದನ್ನ ಮರೆಯತ್ತೆ, ಓದಕ್ ಬರೆಯಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅವರಿಗೆ ಕೌನ್ಸಿಲಿಂಗ್ ಮಾಡಿದಾಗ ಈ ಸಮಸ್ಯೆ ಆಯಿತು ಅಂತ. ಅದಕ್ಕೆ ಪೋಷಕರಿಗೆ ಮತ್ತು ಮಗುವಿಗೆ ಒಟ್ಟಿಗೆ ಕೂರಿಸ್ಕೊಂಡು ಡಾಕ್ಟ್ರು ಇದು ಕೌನ್ಸಿಲಿಂಗ್ ಮಾಡಿದಾಗ ಈ ಸಮಸ್ಯೆ ಆಯಿತು ಅಂಥೇಳಿ. ಓಕೆ, ಉತ್ತಮವಾಗಿರ್ತಕ್ಕಂಥ ಕೆಲವು ಅಂಶಗಳೊಂದಿಗೆ ಇವತ್ತು ಚರ್ಚೆ ಆಯಿತು. ಯಾಕಂದರೆ ಇವತ್ತು ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಅಂತಂದರೆ ಬಹುತೇಕವಾಗಿ ಅಂಕಗಳ ಹಿಂದೆ ಬೆನ್ನತ್ಕೊಂಡ್ಬಿಟ್ಟಿದೆ. ಅಂಕಗಳು ನೋಡಿ, ಪಕ್ಕದ ಮನೆ ಅವ್ರು ಎಷ್ಟು ತೆಗ್ದಿದ್ದ, ನೀನು ಎಷ್ಟು ತೆಗ್ದಿದ್ಯಾ, ಅಲ್ಲ, ಅವರವರ ಮಕ್ಕಳ ಮಾನಸಿಕ ಸಾಮರ್ಥ್ಯನೇ ಅರಿಯದೇ ಇರ್ತಕ್ಕಂಥ ಪೋಷಕರು ಇದ್ದಾರೆ. ಜೊತೆಗೆ ಮಕ್ಕಳ ಸಾಮರ್ಥ್ಯ ಇದ್ದರೂ ಕೂಡ ಅವರಿಗೆ ಸರಿಯಾದಂಥ ಶಿಕ್ಷಣ ಪೂರೈಕೆ ಮಾಡ್ತಕ್ಕಂಥ ಒಂದು ಶಿಕ್ಷಕರ ವಿಫಲತೆಯೂ ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಅಂಕಗಳ ಹಿಂದೆ ಹೋಗ್ತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಅಲ್ಲ. ಯಾಕಂದರೆ ಶಿಕ್ಷಣ ಅಂತಕ್ಕಂಥದ್ದು ಒಂದು ಅಭಿವೃದ್ಧಿಗೆ ಇರ್ತಕ್ಕಂಥ ಒಂದು ಮಾರ್ಗ ಅಷ್ಟೇ. ಇಲ್ಲಿ ಒಂದು ವಚನಗಳ ಸಾಲ ಏನಿದೆ ಅಂದರೆ, ಓದಿನಲ್ಲಿ ಕಾಬಡೆ ಅಕ್ಷರಜ್ಞನಲ್ಲ, ಪಾಠದಲ್ಲಿ ಕಾಬಡೆ ಗಂಧರ್ವನಲ್ಲ, ಬಯಲಿನಲ್ಲಿ ಕಾಬಡೆ ಭೂಮಿಯ ಆಕಾಶ ಮಧ್ಯದಲ್ಲಿಪ್ಪವನಲ್ಲ, ಅರಸಿದಡೆ ಎಲ್ಲಿಯೂ ಇಲ್ಲ, ಅರಸದಿದ್ದಡೆ ಅಲ್ಲಿಯೇ ಹೀಗೆ ನಿನ್ನ ಬಲ್ಲವರಾಳ ನಿಷ್ಕಲಂಕ ಮಲ್ಲಿಕಾರ್ಜುನ ಅಂತ. ಇಲ್ಲಿ ಓದಿನಲ್ಲಿ ಇರ್ತಕ್ಕಂಥವನು ಅವನು ಬರೀ ಅಕ್ಷರಜ್ಞ ಅದಷ್ಟೇ ಅಲ್ಲ, ಅನುಭವಾತ್ಮಕವಾಗಿ ಸರ್ವರಂಗದಲ್ಲಿಯೂ ಕೂಡ ಇವತ್ತು ಬೆಳವಣಿಗೆಯನ್ನು ಕಾಣ್ತಕ್ಕಂಥದ್ದಿದೆ. ಹಾಗಾಗಿ ಅಂಕಗಳ ಹಿಂದೆ ಓದ್ತಕ್ಕಂಥದ್ದು ಕೂಡ ಈ ಪೋಷಕರ ಆ ಒಂದು ದುರಾಸೆತನವನ್ನು ಕೂಡ ಇಲ್ಲಿ ಬಿಡಬೇಕು. ಜೊತೆಗೆ ಅಂಕಗಳನ್ನೇ ಆಧಾರವಾಗಿ ಇಟ್ಕೊಂಡು ಅಂಕಗಳನ್ನೇ ಕೊಟ್ಟು ವಿದ್ಯಾರ್ಥಿಗಳಿಗೆ ಒಂದು ಪೇಲವವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಕೊಡ್ತಕ್ಕಂಥ ಈ ಶಿಕ್ಷಣ ರಂಗವು ಕೂಡ ಅದರಿಂದ ಹೊರತಾಗಬೇಕು. ಒಟ್ಟಾಗಿ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅವನು ಶಾಲೆಗಳು ಪ್ರಯತ್ನ ಪಡಬೇಕು, ಕುಟುಂಬಗಳು ಪ್ರಯತ್ನ ಪಡಬೇಕು, ಸಮುದಾಯನೂ ಪ್ರಯತ್ನ ಪಡಬೇಕು, ಜೊತೆಗೆ ಪೋಷಕರು ಕೂಡ ಪ್ರಯತ್ನ ಪಡಬೇಕು. ಹಾಗಿದ್ದಾಗ ಮಾತ್ರ ಅವನ ಸರ್ವತೋಮುಖ ಬೆಳವಣಿಗೆ ಆಗುತ್ತೆ. ಇಲ್ಲಿ ಶಾಲೆನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಜೊತೆಗೆ ಶಾಲೆ ಒಂದೇ ನೋಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಏನಾದರೂ ಮರೆತರೆ ಇಲ್ಲಿ ಪೋಷಕ ಜವಾಬ್ದಾರಿಯಿಂದ ನುಂಚಿಕೊಂಡ ಹಾಗೆ ಪೋಷಕನ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಮಗುವಿನ ಸರ್ವತೋಮುಖಗಳಲ್ಲಿ ಬೆಳವಣಿಗೆಗೆ ಎಲ್ಲ ರಂಗಗಳು ಒಟ್ಟಾಗಿ ಕೆಲಸ ಮಾಡಿದಾಗಲೇ ಮಾತ್ರ ಶಿಕ್ಷಣದ ನಿಜವಾದಂಥ ಸಫಲತೆಯನ್ನು ಕಾಣ್ತೀವಿ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಶ್ರೀ ಬಸವ ಸ್ಟುಡಿಯೋಗೆ ಬಂದ್ಬಿಟ್ಟು ತಮ್ಮ ವಿಚಾರಧಾರೆಗಳನ್ನು, ಬಿಡುವಿನ ಸಮಯವನ್ನು ಒಂದು ಚರ್ಚೆ ಮೂಲಕ ಒಂದು ಚಿಂತನೆಯನ್ನು ಹಚ್ಚಿ ಇದುವರೆಗೂ ತಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಶ್ರೀ ಬಸವ ಟಿವಿಯ ಪರವಾಗಿ ಶರಣಾರ್ಥಿಗಳು. ಶರಣಾರ್ಥಿ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಒಂದು ಚರ್ಚೆ ಹೇಗಿತ್ತು ಅಂತಂದರೆ, ಒಂದು ಶಿಕ್ಷಣ ರಂಗಕ್ಕೆ ಸಂಬಂಧಪಟ್ಟಿದ್ದು ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಗಳಲ್ಲಿ ಯಾರ ಪಾತ್ರ ಹೆಚ್ಚು ಅಂತಕ್ಕಂಥ ವಾದ ವಿವಾದಗಳು ತುಂಬ ಚೆನ್ನಾಗಾಯಿತು. ಬಹುಶಃ ಇಂದಿನ ಒಂದು ಚರ್ಚೆ, ಇಂದಿನ ಒಂದು ಮಾಹಿತಿ ನಿಮಗೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಜ್ಞಾನ ಮತ್ತು ಮಾಹಿತಿಯನ್ನು ತಂದುಕೊಟ್ಟಿದೆ ಅಂತ ಭಾವಿಸ್ತಾ, ಮುಂದಿನ ಒಂದು ಸಂಚಿಕೆಯಲ್ಲಿ ಕೂಡ ಇಂತಹ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಇರ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.